ಐಕ್ಯಲ್ಲಿ ಇವರಿಬ್ಬರು ಜಗಳ ಸ್ಟಾರ್ಟ್ ಆಗಿದೆ. ನಮ್ಮ ಕೋಪ ಮಾಡ್ಕೊಂಡು ಹೋದ್ರು, ನಮ್ಮಪ್ಪ ಎತ್ಕೊಂಡು ಓಡಾಡ್ತಾವ್ರು ಅದನ್ನ. ಬಾ ಬಾ. ಇದು ಕೊಡ್ಸು ಅಂತ ಕೊಡ್ತಿಲ್ಲ. Okay, let's go. ಓ ಗೈಸ್, ಸೊ ನಿನ್ನೆ ನಾನು ವ್ಲಾಗ್ ಹಾಕಿದ್ದೆ ದಟ್ ಐ ಆಮ್ ನಾಟ್ ಫೀಲಿಂಗ್ ಫೈನ್ ಅಂತ, ಟೆಂಪಲ್ಗೆ ಹೋಗಿದ್ದೆ ಅಂತೆಲ್ಲ. ಅದು ನೋಡಿ ಎಷ್ಟು ಜನ ಕಾಮೆಂಟ್ ಹಾಕಿದ್ದೀರಾ, ಕಾಲ್ ಮಾಡಿದ್ದೀರಾ, ಮತ್ತು ಮೆಸೇಜಸ್ DMsಲ್ಲಿ ಫುಲ್ ಇದೆ. ಸೊ ಐ ಡಿಂಟ್ ಎಕ್ಸ್ಪೆಕ್ಟ್ ದಟ್ ಮಚ್ ಆಫ್ ಲವ್. ಯಾ, ಐ ಆಮ್ ಫೈನ್ ಗೈಸ್, ಐ ಆಮ್ ಫೈನ್. ಅಂದರೆ ಜಸ್ಟ್ ದಟ್ ತುಂಬ ಕೆಲಸ ಅಂತ ಸ್ಟ್ರೆಸ್ ಇತ್ತು, ಮತ್ತು ಬೇರೆ ಏನೇನೋ ನಡೀತಿದೆ. ಈಗ ಎಂಗೇಜ್ಮೆಂಟ್ ನಡೀತಿದೆ ಅಂದರೆ ನಾನೇ ಪ್ರೆಸೆಂಟ್ ಆಗಿರಬೇಕಲ್ಲ ಎಲ್ಲ ಕಡೆ. ಸೊ ಫಾರ್ ದ್ಯಾಟ್ ರೀಸನ್ ಐ ವಾಸ್ ಕ್ವೈಟ್ ಲಿಟಲ್ ಸ್ಟ್ರೆಸ್ಡ್ ಆ್ಯಂಡ್ ವರಿಡ್ ಅಷ್ಟೇ. ಅದು ಬಿಟ್ಟರೆ ಆಲ್ ಫೈನ್. ನೀವೇನು ಟೆನ್ಷನ್ ಆಗೋ ಥರದ್ದೆಲ್ಲ ಏನಿಲ್ಲ. ತುಂಬ ಜನ ಬ್ರೇಕ್ ತೊಗೊಳ್ಳಿ, ಪರವಾಗಿಲ್ಲ, ನೀವು ವ್ಲಾಗ್ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ರೆಸ್ಟ್ ಮಾಡಿ ಅಂತೆಲ್ಲ ಹೇಳ್ತಾ ಇದ್ರಿ. ಆ್ಯಂಡ್ ಇನ್ನೊಂದು ಪ್ರಾಪರ್ಟಿದು ತುಂಬ ದೊಡ್ಡ ತಲೆನೋವು ಆಗ್ತಾಯಿದೆ ನನಗೆ. ಯಾಕೆಂದರೆ ಈಗ 2-3 ಕಡೆ ಪ್ರಾಪರ್ಟಿ ತೊಗೊಂಡಿದ್ವಾ, ಒಂದು ಲಾಯರ್ಗೆ ತೋರಿಸಿದ್ವಿ, ಆ ಲಾಯರ್ದು ಆಗಲ್ಲ, ಅದೇನೋ ಪ್ರಾಬ್ಲಮ್ ಇದೆ ಅಂದರೆ ಇನ್ನೊಂದು ಲಾಯರ್ಗೆ ಕಳಿಸಿದ್ವಿ, ಅವರು ಅದೇ ಹೇಳ್ತಿದ್ದಾರೆ. ಬಟ್ ಪ್ರಾಪರ್ಟಿ ಅವರು ಇಲ್ಲ, ಕರೆಕ್ಟಾಗಿದೆ ಅಂತಿದ್ದಾರೆ. ಸೊ ಈ ಥರ ಏನೇನೋ ನಡೀತಾ ಇದೆ. ಅದರಿಂದ ಸ್ವಲ್ಪ ತಲೆ ಕೆಟ್ಟೋಗ್ಬಿಟ್ಟಿತ್ತು, ಏನಪ್ಪ ಇದು ಪ್ರಾಪರ್ಟಿದು ಆಗ್ತಾನೆ ಇಲ್ವಲ್ಲ ಅಂತ. ನಾನು ಪ್ರಾಪರ್ಟಿ ಆದಮೇಲೆ ಕಾರ್ ತೊಗೋಬೇಕು ಅಂತೇಳಿ ಹೋಲ್ಡ್ ಮಾಡಿ ಇಟ್ಟಿದ್ದೀನಿ. ನೋಡ್ಬೇಕು ಏನಾಗುತ್ತೆ, ಏನು ಕತೆ ಅಂತೆಲ್ಲ. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಎ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ. ಏನಕ್ಕೆ ಶಾಪಿಂಗ್ ಅಂದರೆ ನಮ್ಮ ಆಫೀಸ್ದು ಒಂದಷ್ಟು ಚೇರ್ಸು ಏನೋ ಥರದ್ದಿದೆ. ಅದಕ್ಕೆ ನಾನು ನಮ್ಮ ಫ್ಯಾಮ್ಲಿ ಮತ್ತು ನಮ್ಮ ಮನೆಗೆ ಯಾರು ತೊಗೊಳೋದಿದೆಯಾ ಅಂತ ನಮ್ಮ ಫ್ಯಾಮ್ಲಿನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿಂದ ನಮ್ಮ ಫಿಯಾನ್ಸೇನೇ ಅವರು ಬರ್ತಾ ಇದ್ದಾರೆ. ಸೊ ಬಿಕಾಸ್ ಅವ್ರಿಗೆ ಎಸ್ಥೆಟಿಕ್ ಸ್ಕಿಲ್ ಸ್ವಲ್ಪ ಜಾಸ್ತಿ ಇದೆ, ಅವ್ರಿಗೆ ಗೊತ್ತು ಏನು ಚೆನ್ನಾಗಿರುತ್ತೆ ಏನು ಅಂತ. ಸೊ ಐ ವಾಂಟೆಡ್ ಅವರ್ ಹೆಲ್ಪ್. ಪ್ಲೀಸ್ ಬನ್ನಿ ಅಂತ ರಿಕ್ವೆಸ್ಟ್ ಮಾಡಿ ಅವ್ರನ್ನೂ ಕರ್ಸ್ಕೊಂಡಿದ್ದೀನಿ. ಅವರು ಆನ್ ದ ವೇ ಇದ್ದಾರೆ. ನಾವು ಈಗ ಇಲ್ಲಿ 1-2-3 ಶೂಟ್ ಇತ್ತು, ಅದೆಲ್ಲ ಮುಗಿಸಿ ಈಗ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಎಲ್ಲ ರೆಡಿಯಾಗಿದೆ, ನೋಡೋಣ ಬನ್ನಿ. ಅಕ್ಕದೇನೋ ಸೀಕ್ರೆಟ್ ಕ್ರೀಮ್ ಇದೆ ಅಂತ ತೋರಿಸ್ಬಾರ್ದಂತೆ. ಅವಳು ಹೇಳಿದ್ದಾಳೆ ಸೀಕ್ರೆಟ್ ಕ್ರೀಮ್ ಇದೆ, ಕ್ರೀಮ್ ತೋರಿಸ್ಬೇಡ ಅಂತ ಹೇಳಿದಾಳೆ. ನಾನು ತೋರಿಸಲ್ಲ. ತೋರಿಸು ಕ್ಲೀನಾಗಿ. ಓಕೆ ಬನ್ನಿ ಗೈಸ್, ಈಗ ಇದರಿಂದ ಹೊರಡೋಣ. ಎಲ್ಲಿಗೆ ಅಂದರೆ ನಾನು ಹೇಳಿದ್ನಲ್ಲ ಅಲ್ಲಿಗೆ. ನಮ್ಮ ಅಮ್ಮ ಅಪ್ಪನ ಕೇಳೋಣ ರೆಡಿಯಾಗಿದ್ದಾರ ಅಂತ. ರಿಯಾನಾ ರೆಡಿ? ಗೈಸ್ ನಮ್ಮ ಅಪ್ಪ ರೆಡಿಯಾಗಿ ಈ ಕಡೆ ಇದ್ದಾರೆ. ಬನ್ನಿ, ಬರಲ್ವಾ? ಬನ್ನಿ ಬೇಗ ಬನ್ನಿ. ಹಾಂ, ಕ್ಯಾಬ್ ಮೇ ನಮ್ಮ ಟುಮ್ ಅವರು ಟೀಮ್ ಅವರೆಲ್ಲ ಕ್ಯಾಬಲ್ಲಿ ಹೋಗ್ತಿದ್ದಾರೆ. ಎಲ್ಲಿಗೆ ಅಂದರೆ ಒಂದು ಕ್ರೇಜಿ ವಿಡಿಯೋ ಇದೆ, ಅದನ್ನು ಶೂಟ್ ಮಾಡ್ಕೊಂಬರೋಕ್ಕೆ ನಮ್ಮ ಚಾನಲ್ಗೆ. ನೀವು ನೋಡಿ, ಕ್ರೇಜಿ ಆಗಿರುತ್ತೆ ಅದು. ಸಮಥಿಂಗ್ ವಿಚ್ ವಿ ವಾಂಟ್ ಟು ಟ್ರೈ. ಸಾಯಿಲ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸಖತ್ತಾಗಿ ಮಾಡ್ಕೊಂಬಾ. ನಾವು ವೈಕೆಗೆ ಹೋಗ್ತಿದ್ದೆ, ನಮ್ಮ ಟುಮ್ ಬರ್ತಿಲ್ಲ, ಸ್ಯಾಕ್ರಿಫೈಸ್ ಮಾಡ್ತಿದ್ದಾನೆ. ನಾನು ನೀವೇ ಫಿಕ್ಸ್ ಆಗ್ಬಿಟ್ಟು ಮಾಡ್ತಾ ಇದ್ದೀನಿ ಅಂತ ಹೇಳು. ಈಗ ಬರ್ತೀಯ ಅಂದರೆ ಬಾ. ಇಲ್ಲ ಪರವಾಗಿಲ್ಲ, ಈ ಕೆಲಸ ಮುಗಿಸೋಣ. ಹಾಂ ಸರಿ, ಓಕೆ, ಆಲ್ ದ ಬೆಸ್ಟ್. ಬಾಯ್. ಇದು ಸ್ವಲ್ಪ ಪೇ ಮಾಡ್ಬಿಡು. ಬನ್ನಿ ಗೈಸ್, ಹೋಗೋಣ. ಗೈಸ್, ನಮ್ಮ ಔಟ್ಫಿಟ್, ಇವತ್ತಿನ ಔಟ್ಫಿಟ್. ಥ್ಯಾಂಕ್ ಯು. ನಿಮ್ಗೆ ಇಷ್ಟ ಆಗಿಲ್ಲ ಹೇಳಿ ಗೈಸ್, ನಾನು ಹಾಕೊಂಡು ತೋರಿಸ್ತೀನಿ. ಬನ್ನಿ ಗೈಸ್, ಹೋಗೋಣ. ಗೈಸ್, ಪ್ಲ್ಯಾನ್ ಕ್ಯಾನ್ಸಲ್ ಆಗಿದೆ. ಅಣ್ಣನಿಗೆ ಕ್ಯಾಬ್ ಕ್ಯಾನ್ಸಲ್ ಮಾಡಿ ಪೇಮೆಂಟ್ ಮಾಡ್ತಾ ಇದ್ದೀವಿ. ಪೇ ಮಾಡೋ. ಕ್ಯಾನ್ಸಲ್ ನೀನು ಮಾಡ್ತಿರ್ತಾನೆ, ಪೇ ಮಾಡು. ನಮ್ಮ ಟುಮ್ನ ಹಾಕೊಂಡು ಹೋಗ್ತಾ ಇದ್ದೀವಿ. ಯಾಕಂದ್ರೆ ನಾಳೆ ನಾನು ಇರಲ್ಲ, ಆ ಟೈಮಲ್ಲಿ ಅವ್ನು ಇದನ್ನ ಹೋಗಿ ಮಾಡ್ಕೊಂಬರಲಿ ಅಂತ. ಬನ್ನಿ, ಈಗ ಅವ್ನು ನಮ್ಮ ಜೊತೆ ಬನ್ನಿ. ಪಾಪ ಬೇಜಾರಾಗ್ತಾನೆ, ನಾವೆಲ್ಲ ಆಯ್ಕೆಯಾಗಿ ಹೋಗ್ತಾ ಇದೀವಿ, ಅವನೊಬ್ಬನ್ನೇ ಬೇರೆ ಕಡೆ ಕಳಿಸ್ಬಿಟ್ವಿ ಅಂತ. ಹಂಗೆ ಮಾಡೋದು ಸರಿ ಇರಲ್ಲ ಅನಿಸ್ತು ನನಗೆ. ಅವನೇ ಬೇಜಾರಾಗಿದ್ದ. ಬನ್ನಿ ಹೋಗೋಣ. ಇವ್ರ ಅಮ್ಮ ಮಗನೇ ಏನೋ ಕಿವಿಲಿ ಮಾತಾಡ್ತಾರೆ, ಯಾವಾಗಲೂ ಏನು ಅಂತ ಗೊತ್ತಿಲ್ಲ. ನನ್ನ ಬಗ್ಗೆ ಏನಾದ್ರು ಮಾತಾಡ್ತಾರಾ ಅಂತ ಯಾವಾಗಲೂ ಮಾತಾಡ್ತಾರೆ. ಒಬ್ಬೊಬ್ಬರೇ ಮಾತಾಡ್ತಾರೆ. ಏನು ಒಬ್ಬೊಬ್ರಿಗೆ ಅಲ್ಲ, ಇಬ್ಬಿಬ್ಬರೇ ಮಾತಾಡ್ಕೋತಾರೆ, ಏನು ಅಂತ ಗೊತ್ತಿಲ್ಲ. ನನ್ನ ಮುಂದೆನೇ ಅದನ್ನು ಮಾತಾಡೋದು ಯಾವಾಗಲೂ. ಏನು ಅಂತ ಗೊತ್ತಾಗಲ್ಲ ಗೈಸ್. ನಾನು ಯೋಚನೆ ಮಾಡ್ತಾನೇ ಇರ್ತೀನಿ ಏನಿರ್ಬೋದು ಅಂತ. ಬರ್ರೋ ಏ ಸಂಜಯ್, ಬರ್ರೋ. ಏನು ಸಂಜಯ್? ಸಖತ್ತಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಾಂಪ್ಲಿಮೆಂಟ್ ಮಾಡಿದಾಗ, ಅದು ಸಂಜಯ್ ಕಡೆಯಿಂದ ಬಂದಾಗ ತುಂಬ ಖುಷಿ ಆಗುತ್ತೆ ಗೈಸ್. ನನ್ನ ಗರ್ಲ್ ಫ್ರೆಂಡು ಹೇಳಿದ್ರು ನನಗೆ ಅಷ್ಟು ಖುಷಿ ಆಗಲ್ಲ. ನಮ್ಮ ಸಂಜಯ್ ಬ್ಲಶ್ ಮಾಡ್ತಾನೆ. ಸುಮ್ಮನೆ ಹೇಳ್ದೆ. ನಮ್ಮ ನೇಯವ್ರು ಹೇಳಿದ್ರೆ ಇನ್ನೂ ಖುಷಿ ಆಗುತ್ತೆ. ನೇಯವ್ರು ಹೇಳಿದ್ರೆ ತುಂಬ ಖುಷಿ ಆಗುತ್ತೆ ಗೈಸ್. ಏ ಸಂಜಯ್ ಓಡೋ, ಅಪ್ಪ ಗಡ್ಡಿ ಎತ್ತಾರೆ. ಓಡೋ, ಗಡ್ಡಿ ಎತ್ತವ್ರೆ. ಒಂದು ಬ್ಯಾಡ್ ನ್ಯೂಸ್ ಇದಾಗಿತ್ತು, ಇಟ್ಕೊಳ್ಳಿ. ಈಗ ಇದೊಂದು ಬ್ಯಾಡ್ ನ್ಯೂಸ್ ಆಯಿತು ನೋಡಿ ಗೈಸ್. ಡಿಸ್ಪ್ಲೇ
ಇದೆರಡು ಇವಾಗ ಎಕ್ಸ್ಚೇಂಜ್ಗೆ ಹೋಗುತ್ತಾ ಏನಾಗುತ್ತೆ ಗೊತ್ತಿಲ್ಲ. ಇನ್ಶೂರೆನ್ಸ್ ಇದೆ ಎರಡಕ್ಕೂ, ಏನು ಮಾಡೋದು ಗೊತ್ತಿಲ್ಲ. ಇಷ್ಟು ನಮ್ಮ ಟುಮ್ ತರಿಸಿರೋ ಹೊಸ ಇದು ನೋಡಿ, ಹಿಂಗೆ ತೆಗೆದ್ರೆ ಸಿ ಟೈಪು, ಹಿಂಗೆ ಕ್ಲೋಸ್ ಮಾಡಿ ಇದನ್ನು ತೆಗೆದ್ರೆ ಐಫೋನ್ ಚಾರ್ಜರ್. C2C ಆಗುತ್ತೆ. ಯಾವುದು ಅದು C2C ಆಗುತ್ತಾ? ಕ್ರೇಜಿ ಚಾರ್ಜರ್ ಏನೋ ಮಾಡೋ ನಮ್ಮ ತುಂಬ ಇನ್ವೆಸ್ಟ್ಮೆಂಟು ನೋಡಿ. ನೈಸ್. ಇನ್ನು ವಯಸ್ ಬೇಕು. ಅಪ್ಪ ಬ್ಲ್ಯಾಕ್ ಮೇಲ್ ಬೇರೆ ಮಾಡ್ತಾವ್ರೆ, ಜರ್ಕೊಳ್ಳಿ ಅಂದರೆ ಏನು ಕೊಡಿಸ್ತೀಯ ಹೇಳು ಅಂತ. ಎಲ್ಲ ನಿಮ್ದೇ ಕಲ್ತ್ಕೊಂತ ಇದ್ದೀನಿ ಇವಾಗ. ಗೈಸ್ ನನಗೆ ಬೇಜಾರಾಗ್ತಿದೆ. ನೇಹಾ ಅವ್ರು ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಅವರು ಸ್ವಲ್ಪ ಬೇಗ ಹೊರಟಿದ್ದಾರೆ, ನಾನೇ ಸ್ವಲ್ಪ ಬೇಗ ಹೊರಟಕ್ಕೆ ಹೇಳಿದೆ. ನನಗೆ ಸ್ವಲ್ಪ ಶೂಟು ಎಡಿಟ್ ಮಾಡೋದಿತ್ತು, ಎಡಿಟ್ ಮಾಡಿಕೊಂಡು ಕಳಿಸ್ಬೇಕಿತ್ತು ಒಬ್ಬರಿಗೆ. ಅದನ್ನು ಮಾಡೋಷ್ಟರಲ್ಲೇ ಟೈಮ್ ಆಗ್ಬಿಡ್ತು. ಬನ್ನಿ, ಅದ್ರಲ್ಲಿ ನಮ್ಮ ಅಕ್ಕ ಬೇರೆ ರೆಡಿ ಆಗಕ್ಕೆ 1 hour ಮಾಡಿದ್ಲು. ನಿಮ್ಮ ಅಕ್ಕ ಅಲ್ಲಪ್ಪ, ನಿಮ್ಮ ಅಕ್ಕ ರೆಡಿ ಆಗಿದ್ದಾಳೆ ಕಣ. ಅಪ್ಪ ನಾನು ಲೇಟ್ ಆಗಿದ್ದು. ಯಾರು? ನಾನು ಲೇಟ್ ಆಗಿದ್ದು ಕಣ. ಒಂದು ಸಿಂಹ ಬರ್ತೀನಿ. ನಾನು ಲೆಟ್ಸ್ ಗೋ ಗಾಯ್ಸ್, ಲೆಟ್ಸ್ ಗೋ. ಏನೇನು ತಗೋತೀವಿ ಐಕ್ಯಲ್ಲಿ ನೋಡಿ. ಇಲ್ಲಿ ನೋಡಿ ಇನ್ನೊಂದೇನೋ ಬ್ರೇಕಿಂಗ್ ನ್ಯೂಸ್. ಎತ್ತಿ ಗ್ಲಾಸ್ ಎತ್ತಿ. ನಮ್ಮ ಗ್ಲಾಸ್ ಏನೋ ಕ್ರ್ಯಾಕ್ ಆಗ್ಬಿಡಿದೆ ಅಂತ. ಇಲ್ಲಿ ಕ್ರ್ಯಾಕ್ ಆಗಿದ್ಯಾ ಲೈನ್ ಬಿದ್ದಿದ್ಯಾ ಅಂತ? ಲೈನ್ ಬಿದ್ದಿದೆ ಅದು. ಅದು ಇದ್ರದ್ದು ಏನೋ ಸ್ಟ್ಯಾಂಡ್ ಗಿಂಡ್ ಇಡ್ಬೇಕಾದ್ರೆ ಆಗಿದೆ ಅಂತ. ಲೈಟ್ ಸ್ಟ್ಯಾಂಡ್ ಏನಾದ್ರು. 9 kilometers ಅಷ್ಟೇನಾ? ಹಾಂ, ಇಲ್ಲಿಂದ ಅಷ್ಟೇ ದೂರ ಇಲ್ಲ, ನಮ್ಮ ಮನೆಯಿಂದ ಸ್ವಲ್ಪ ಹತ್ರ. ಹೊರಗಡೆ ಗೈಸ್ ಸರಿ ರಶ್ ಇದೆ. ಯಾವ ರೇಂಜಿಗೆ ಫುಲ್ ಇದೆ ನೋಡಿ. ನಾವು ಲಾಸ್ಟ್ ಟೈಮ್ ಬಂದಾಗ ಪಾರ್ಕಿಂಗ್ ಖಾಲಿ ಇತ್ತು. ಸರಿ ರಶ್ ಇದೆ, ನೋಡೋಣ ಬನ್ನಿ. ಗಾಯ್ಸ್ ಫೈನಲಿ ರೀಚ್ ಆಗಿದ್ದೀವಿ ಗಾಯ್ಸ್. ಕಾರಿಂದ ಹೆಂಗೆ ಇಳ್ದೆ ಗೊತ್ತಾ ನೀನೀಗ? ಹೀರೋ ಥರ ಇಳ್ದೆ ಕಣೋ. ಒಂದೇ ಒಂದು ಹೀರೋ ವಾಕ್ ಕೊಡು ಅಲ್ಲಿಂದ. ನಾನು ನಡೆದೇ ಇರೋ ಕಣ. ಎಷ್ಟು ಬೈದ ಗೊತ್ತಾ ಇಳಿದ್ಮೇಲೆ ಸೈಲೆಂಟಾಗಿ ನಾನೇನು ಕೇಳಿ ಇಲ್ಲಿ ಇಳಿದು ಬಂದಿದ್ದಂಗೆ ಬೈತಿದ್ದ ಅಂದ್ಬಿಟ್ಟು ಹೇಳು. ಯಾರು ನೀನು ಬೈದ? ನೀನು ಬೈದ ಏನಂತ? ಬೇಡ ಬಿಡು, ಬೀಪ್ ಹಾಕಕ್ಕೆ. ಆ ಥರ ಬೈದ ನನ್ನ ಮುಂದೆ ಬೈ ಹೋಗ್ಲಿ, ಬೀಪ್ ಹಾಕೋತೀನಿ. ಹಾಂ ಬೇಡ, ಅತ್ತೆಗೆಲ್ಲ ನಿಜ ಹೇಳ್ಬಿಡ್ತೀನಿ. ಬಚ್ಚಕ್ಕೂ ಉತ್ತರ ನಿಶ್ಚಯ ಅಂತ. ಅದಕ್ಕೆ ನಾನು ಹೇಳ್ಬಿಡ್ಬೇಡ, ತೂ ಉತ್ತರಲ್ಲೇ ಅಂದೆ. ಗೈಸ್ ಬಚ್ಚಂಗ್ ಕೂತ್ರೋ ನಿಶ್ಚಯ ಅಂದ್ರೆ ಮಕ್ಳನ್ನ ಕೆಳಗಿಳಿಸಿ ಎಂದಂತೆ. ಅದಕ್ಕೆ ಸಂಜೆ ಏನ್ ಹೇಳೋನೆ ಕನ್ನಡದಲ್ಲಿ ಹೇಳು. ಇಳಿತೀವಿ ನೀನು ಇಳಿ ಅಂದೆ. ಅದೇ ಹೆಂಗೆ ಹೇಳ್ದೆ? ತೂ ಉತ್ತರಲ್ಲೇ ಅಂದೆ. ಮನೆ ಗಾಯ್ಸ್ ನಮ್ಮ ಅಕ್ಕ ಜೊತೆ ಐಕ್ಯಾಗಿ ಬಂದಿದ್ದೀವಿ. ನಮ್ಮ ಅಕ್ಕ ಇರ್ಬೇಕಾದ್ರೆ ಟೆನ್ಷನ್ನೇ ಇಲ್ಲ. ಯಾಕೆಂದ್ರೆ ದುಡ್ಡಿನ ಟೆನ್ಷನ್ ಇಲ್ಲ, ಯಾವುದೇ ಟೆನ್ಷನ್ ಇಲ್ಲ. ನಮ್ಮ ಅಕ್ಕನೇ ನಮ್ಮ ಜೊತೆ ಅಂದರೆ ಬ್ಯಾಂಕ್ ನಮ್ಮ ಜೊತೆಗಿದ್ದಂಗೆ. ಇವತ್ತು ಶಾಪಿಂಗ್ ಮಾಡದೆ, ನಮ್ಮ ಅಕ್ಕ ಪೇ ಮಾಡದೆ, ನಾವು ಖುಷಿ ಆಗದೆ. ಲೆಟ್ಸ್ ಗೋ. ನಮ್ಮ ಅಕ್ಕನೂ ನೋಡೋಕ್ಕೆ ಮೇಲ್ ತರದಳೆ, ಸೊ ಮೇಲ್ ಹತ್ರ ಕರ್ಕೊಂಡು ಹೋಗೋಣ. ಫೀಮೇಲೆ ಒಂದೇ ಸರಿ ನುಗ್ತಿರಲ್ಲ. ಸಾಹಿಲ್ ಫೀಮೇಲಲ್ಲಿ ನುಗ್ಬಿಟ್ಟ. ಐಕ್ಯಲ್ಲಿ ಇವರಿಬ್ಬರು ಜಗಳ ಸ್ಟಾರ್ಟ್ ಆಗಿದೆ. ನೀನು ಹೊಡಿತಾಳೆ ನಮ್ಮ ಅಕ್ಕ, ಅದೇ ತಿಂತ ನೀನು. ಓ ಟ್ವಿಸ್ಟ್ ಆಗಿದೆ, ಈಗ ಟ್ವಿಸ್ಟ್ ಚೇಂಜ್ ಆಗಿದೆ. ಅವಳಿಗೆ ಮಾನ ಮರ್ಯಾದಿಲ್ಲ ಬಿಡು. ಕೊಡ್ತಿರೋಳು. ಗೈಸ್ ಇವರೆಲ್ಲ ನೋಡಿ ಲೇಜಿ ಪೀಪಲ್. ಐ ಆಮ್ ಫಿಟ್ನೆಸ್ ಪೀಪಲ್. ಬನ್ನಿ ಗೈಸ್, ಸ್ಟೇರ್ಸ್ ಹತ್ತಿ ಹೋಗ್ತಾ ಇದೀವಿ. ನಮ್ಮ ಹುಡುಗಿ ಎಲ್ಲಿದ್ದಾರೆ ಅಂತ ನನ್ನ ಕಣ್ಣು ಕಾಯ್ತಾ ಇದೆ ನೋಡಕ್ಕೆ. ಫೋಟೋ ನೋಡ್ಕೋ. ಒಂದು ಸರಿ ನಮ್ಮ ಹುಡುಗಿನ ನೋಡ್ಬೇಕು ನಾನು. ಅಲ್ಲಿ ಬರ್ತೀನಿ. ಬಿಡ್ರೋ ಬಿಡ್ರೋ. ಹಲೋ. ಇಲ್ಲವಾ? ಬನ್ನಿ ಗೈಸ್, ಈಗ ಶಾಪಿಂಗ್ ಸ್ಟಾರ್ಟ್ ಮಾಡೋಣ. ಮನೆಯವ್ರು ಬಂದಿದ್ದಾರೆ, ಫುಲ್ ದುಡ್ಡು ತಂದಿದ್ದಾರೆ. ಶಾಪಿಂಗ್ ಮಾಡಿ ಖರ್ಚು ಮಾಡಿ ಎಗರ್ಸದೆ ಇವತ್ತು ಅವ್ರದ್ದು. ಇದೇನಿದು? ಕಾರ್ಡ್ ತಂದಿದ್ದಾರೆ, ಕಾರ್ಡ್. ಕಾರ್ಡ್ ಇಲ್ವಾ ಮತ್ತೆ?
ಫೋನಲ್ಲೇ ಇದೆಯಾ ಫೋನಲ್ಲೇ ಇದೆಯಾ ಫೋನಲ್ಲಿ ಗೈಸ್ ತಗೊಳ್ಳೋಷ್ಟು ಇಲ್ಲ. ಫಸ್ಟ್ ಏನಾದ್ರು ತಿನ್ಬಿಡೋಣ ಅಂತ ಅನ್ಕೊಂಡಿದೀವಿ. ಬನ್ನಿ ತಿನ್ಬಿಡೋಣ ಬೇಡವಾ? ಅಷ್ಟ್ ತಿನ್ಬೇಕಾ? ಹ್ಞೂ ನಾವೇನು ತಿಂದಿಲ್ಲ ಲಂಚು. ವಾಶ್ರೂಮ್ಗೆ ಹೋಗ್ತಾ ಇದ್ದಾರೆ ಗೈಸ್. ಫಸ್ಟ್ ತಿನ್ಬಿಡೋಣ ಅಂತೇಳಿ ವಾಶ್ರೂಮ್ಗೆ ಹೋಗ್ತಾನೆ ನೋಡಿ ಒಂದು ಸಾಯಿಲ್. ಈಗಲೇ ಕಾಲು ನೋವು ಆಯ್ತು, ಸಾಕು ಹೋಗೋಣ. ಇಲ್ಲಿ ಸುತ್ಕೊಂಡು ಹೋಗ್ಬೇಕಂತ ತಿನ್ನಕ್ಕಲ್ಲ ಇಲ್ಲ, ಹಿಂಗೆ ಎಕ್ಸಿಟ್ ಅಲ್ಲಿ ಹೋಗ್ಬಿಲ್ಲ. ಗೈಸ್ ಫಸ್ಟು ತಿನ್ನೋದು ಅಂತ ಫಿಕ್ಸ್ ಆಗಿದ್ದೀವಿ, ಯಾಕಂದ್ರೆ ಎಲ್ರಿಗೂ ಹಸುವಾಗಿದೆ. ಅದಾದಮೇಲೆ ಮುಂದೆ ಶಾಪಿಂಗ್ ಎಲ್ಲ. ಫಸ್ಟು ತಿನ್ಬಿಡೋಣ ಬನ್ನಿ, ಆಮೇಲೆ ಮುಂದಿದ್ದೆಲ್ಲ ನೋಡೋಣ. ಲೆಟ್ಸ್ ಗೋ. ನಮ್ಮ ಹುಡುಗಿ ಇದ್ದಾರೆ ಇಲ್ಲಿ, ಏನಾದ್ರು ಕೊಡಿಸ್ತೀನಿ ಅಂದಿದ್ದಾರೆ ತಿನ್ನೋಕ್ಕೆ, ಅದಕ್ಕೆ ಎಲ್ಲರನ್ನ ಹಾಕೊಂಡ್ಬಿಟ್ಟೆ. ಆ್ಯಕ್ಚುಲಾಗಿ ನೀವು ಅವ್ರಿಗೆ ಸರ್ಪ್ರೈಸು, ನಾನು ಹೇಳಿರ್ಲಿಲ್ಲ ಎಲ್ಲರನ್ನ ಕರ್ಕೊಂಬರ್ತಾ ಇದ್ದೀನಿ ಅಂತ. ಸರ್ಪ್ರೈಸ್ ಆಗಿದ್ದಾರೆ. ಹೆಂಗಿದೆ ಸರ್ಪ್ರೈಸ್? ವೆರಿ ನೈಸ್, ಇಷ್ಟ. ಖುಷಿ ಆಯ್ತಾ? ವೆರಿ, ಎಲ್ರನ್ನೂ ಕರ್ಕೊಂಡ್ ಬರ್ತಿರೋದು ಸರ್ಪ್ರೈಸ್. ಆ್ಯಂಡ್ ಇನ್ನೊಂದು ಗೈಸ್, ನಾನು ನಮ್ಮ ಗುಪ್ತುಗೆ ಸಾರಿ ಹೇಳ್ಬೇಕು. ಪಾಪ 1 hour ಹತ್ರ ವೆಯ್ಟ್ ಮಾಡಿದ್ದಾರೆ. ಸಾರಿ ಗುಪ್ತು. ಅದೇನು ಹೊಸದಲ್ಲ, ಯಾಕೆ ಅರ್ಥ ಮಾಡ್ಕೊಂಡಿರ್ತೀರಿ, ಇವತ್ತು ಲೇಟ್ ಆಗಿ ಬರ್ತಿದ್ವಿ. ನಾನು ಆ ಥರ ಲೇಟಾಗಿ ಬಂದಿದ್ದಿನ ಇವ್ರು ಆಮೇಲೆ ಏನ್ರಿ ಗುಪ್ತಾ ಅಂದ್ಬಿಡ್ತಾರೆ. ಕಾಯಿಸಿದ್ದಾರೆ, ಏನು ಕಾಯಿಸಿಲ್ಲ ಅಂತೇನಿಲ್ಲ, ಇವರು ಕಾಯಿಸಿದ್ದಾರೆ. ರೇಷಾ ಹೇಳಿ ಇನ್ಸ್ಟಾ. ನೀನು ಅಲ್ಲ ಇವತ್ತು ಅದೇನು ಹೆಂಗ್ ಗುಪ್ತು ಲೇಟ್ ಆಯ್ತು? ನೀವು ಕಾಲೇ ಮಾಡಿಲ್ಲ ಹೊಡ್ಬೇಕಾರೆ ನನಗೆ. ನೀವು ಶೂಟ್ ಹೇಳಿದೀನಿ ಅಂದ್ರೆ ನೀವು ಹೊಡೋಕಾರೆ ಕಾಲ್ ಮಾಡಿ ನಾನು ಹೇಳ್ತಿದ್ದೆ. 4:30 ಹೊರಡ್ತೀನಿ ಅಂದ್ರೆ ಶೂಟ್ ಲೇಟ್ ಆಗೋಯ್ತು ಸ್ವಲ್ಪ, ಶೂಟು ಕೆಲಸ ಇಲ್ಲ. ಇಟ್ಸ್ ಓಕೆ, ಬನ್ನಿ ಈಗ ಹೋಗಿ ಫಸ್ಟ್ ತಿನ್ಬಿಟ್ಟು ಶಾಪಿಂಗ್ ಏನೇನು ಮಾಡ್ತೀವಿ ಅಂತ ನೋಡಿ ನಮ್ಮ ಆಫೀಸ್ಗೆ. ನಮ್ಮ ಜೊತೆ ಎಸ್ಥೆಟಿಕ್ ಕ್ವೀನ್ ಇದ್ದಾರೆ, ಎಸ್ಥೆಟಿಕ್ಸ್ ಕ್ವೀನ್. ಐಶೂನು ಇರಬೇಕಿತ್ತು, ಎಸ್ಥೆಟಿಕ್ ಕ್ವೀನ್ಸ್ ಇವರಿಬ್ಬರು ಚೆನ್ನಾಗಿ ಎಸ್ಥೆಟಿಕ್ ಆಗಿ ಐಟಮ್ಸ್ನ ಸೆಲೆಕ್ಟ್ ಮಾಡಿಕೊಡ್ತಾರೆ. ಬಟ್ ಇವತ್ತು ಎಸ್ಥೆಟಿಕ್ ಪ್ರೋ ನೇಹಾ ಅವರಿದ್ದಾರೆ. ಏನು ಸೆಲೆಕ್ಟ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಶಾಪಿಂಗ್ ದುಡ್ಡೆಲ್ಲ ಎಲ್ಲ ಹೋಗ್ಬಿಟ್ರೆ ನಿನಗೆ ಯಾರು ಕೊಡಿಸ್ತವ್ರು ಇಲ್ಲಿ? ಅದಕ್ಕೆ ಬರೀ ನಾವು ತಿಂತಾ ಇರೋದು. ಇವ್ರಂತವ್ರಿಗೋಸ್ಕರ ಇಟ್ಟಿದ್ದಾರೆ ಕೈಸಿಲಿ. ದುಡ್ಡು ದುಡ್ಮೆ ಇವತ್ತು 1 ನಿಮಿಷ ದುಡ್ಡಿತ ನೋಡು. ಯಾರು ನೀವು ನೋಡ್ಕೊ, ತಗೊಳ್ಳೋರು ಯಾರು? ನಿಮ್ಗೆ ಯಾವತ್ತೂ ಅಷ್ಟೇ ಕರ್ಕೊಂಬ ತಿನ್ನಕ್ಕಿಲ್ಲ ಅನ್ಬಾರ್ದಂತೆ. ಅಂದಿದ್ದೀನಿ ಯಾವತ್ತಾದ್ರು? ಇಲ್ಲ, ಇವತ್ತು ಅಂತ ಇದ್ದೀನಿ. ನಂಗೆ ಒಂದು ಚಿಕ್ಕ ವಯಸ್ಸಿಂದ ಆಸೆ ಇತ್ತು. ನಿಂಗೆ ಆಸೆ ಆಗೇ ಇರಲಿ ಬಿಡು. ಇಷ್ಟು ಮಾತು ಕಲ್ತ್ಬಿಡೋ ನಂಗೆ ಹೆಸರು. ಪ್ಲೀಸ್ ಕೀಪ್ ದ ಡೋರ್ ಕ್ಲೋಸ್ಡ್. ಎಲ್ಲ ಒಂದೊಂದು. ಏನಿದು, ನಾನ್ ವೆಜ್ಜಾ ವೆಜ್ಜಾ? ಚಿಕನ್ ಸಲಾಡ್ ಸ್ಯಾಂಡ್ವಿಚ್, ಇದು ಒಂದು ಸಾಲ್ಮಾನ್ ಮಸಾಲಾ ವ್ರ್ಯಾಪ್ ಬೇಕೇನೋ? ಸ್ವಲ್ಪ ಸೈಡ್ ಬಾರೋ, ಹಿಂದೆ ಟಚ್ ಆಗ್ತೈತ್ಲಿ. ಏನು ತಣ್ಣಗಿದೆ, ಬಿಸಿ ಮಾಡಿಕೊಡ್ತಾರೆ. ಎತ್ಕೊಳ್ಳಿ, ಏನು ಬೇಕು ಎತ್ಕೊಳ್ಳಿ. ಇದು ಟ್ರಾಲಿ ತಂದಿಲ್ಲ, ಟ್ರಾಲಿಯಲ್ಲಿ ಹೇಳ್ಕೋಬೇಕಿತ್ತು ಗುಪ್ತ. ಹಂಗೆ ಗೈಸ್, ತಂದಿರೋ ಬಜೆಟ್ ಎಲ್ಲ ಊಟಕ್ಕೆ ಹೋಗುತ್ತೆ ಅನಿಸ್ತಿದೆ ನನಗೀಗ. ನಮ್ಮ ತುಂಬ ಇಳಿತಿರೋ ರೇಂಜ್ ನೋಡ್ತಾ ಇದ್ರೆ ಚಿಕ್ಕದ್ ಬಿಟ್ಟು ದೊಡ್ಡದು ಎತ್ತವ್ ನೋಡಿ ಪೀಸು. ಥ್ಯಾಂಕ್ ಯು. ನೀವು ಇಲ್ಲಿ ವರ್ಕ್ ಮಾಡ್ತಿರೋದಾ? ಡಿಸ್ಕೌಂಟ್ ಹಂಗಂದ್ರೆ ನಮಗೆ ಎಂಪ್ಲಾಯ್ ಡಿಸ್ಕೌಂಟ್. ಫ್ಲೋರ್ ನಮಗೆ ಅಂತ ಕೊಟ್ಬಿಡಿ. ಇಲ್ಲ ಇದಾರೆ ನೋಡಿ. ಇದು ನಂದು, ಇದು ನಿಮ್ದ. ನಂದೇನಿಲ್ಲ. ಏನು ತಿನ್ನಲ್ವಾ? ಸ್ವಲ್ಪ ತಿನ್ರಿ, ಸ್ವಲ್ಪ ಡಯಟ್ ತಿನ್ನಿ. ಬಟ್ ನಾನು ತಿನ್ನಲ್ಲ, ಬೇಡ. ನಾವು ತಿಂತೀವಿ, ಟ್ರೈ ಮಾಡಿ taste ಚೆನ್ನಾಗಿದ್ಯಾ ಅಂತ. ಟ್ರೈ ಮಾಡ್ತೀವಿ, ಟೇಸ್ಟ್ ಮಾಡಿ. ದೇಹ ಉಪ್ಪು ಅಮ್ನತ್ತು ತೆತ್ಕೋ. ನೇ ಅವ್ರಿಗಾದ್ರೂ ಅಷ್ಟೇ ಬಜೆಟ್. ಬೇಡ ಅಂತಾನೆ ಬಜೆಟ್ ಸಮೀರ್ ನಾನು ಇವತ್ತು ಬಜೆಟ್ ಸಮೀರ್. ಅವರೇ ಸಪೋರ್ಟ್ ಮಾಡಿಲ್ಲ ನಾವು. ನೋಡಿ ಇಲ್ಲಿ ಅಕ್ಕ ತಮ್ಮ ಹೆಂಗೆ ಎತ್ಕೋತವ್ರೆ. ಏನು ಇನ್ಮೇಲೆ ಜಾತ್ರೆನಲ್ಲ ಅಂತ ನಮ್ಮ ಅಕ್ಕಂಗೆ ಅವನು ಅಕ್ಕ ಅಂತ ಕರಿತಾನಂತೆ. ದಿನ ನಮ್ಮ ಅಕ್ಕನ ಜಾತ್ರೆ ಅಂತ ಕರಿತಿದ್ದ, ಈಗ ಅಕ್ಕ ಅಂತ ಕರಿತಿದ್ದ. ನಮ್ಮ ಅಮ್ಮ ಬೈದ್ರಂತೆ, ಜಾತ್ರೆ ಅಂತ ಕರಿಬೇಡ ಅವಳನ್ನ, ಎಲ್ಲ ರಿಯಲ್ ಅನ್ಕೊಂಡ್ಬಿಡ್ತಾರೆ ಅಷ್ಟೇ. ಬನ್ನಿ ಈಗ ಇನ್ನೇನಿದೆ ನೋಡೋಣ. ನೀವು ಎತ್ಕೊಂಡಿದ್ದೀರಲ್ಲ, ಇನ್ನೇನೋ ಕೇಳೋದು. ನೀವೇನು ಬಿಟ್ಟಿರ್ತೀರಾ ಅಲ್ಲಿ? ನೋಡಿಲಿ ಟ್ರೇನೇ ತುಂಬಿಸೋರು ನೋಡಿಲಿ. ಇನ್ನು ಇಲ್ಲಿದ್ವಲ್ಲ ನಾವು. ಮಮ್ಮಿ ಡ್ಯಾಡಿ ಅಲ್ಲಿ ಇಲ್ಲಿ ನೋಡಿ, ಇಲ್ಲಿ ಅದು ನಮ್ದೇನೆ. ತಿನ್ನಕ್ಕೆ ಬಂದಿದ್ದೀವಿ ಅನ್ಕೊಂಡಿರ್ತಾರೆ ಜನ. ಇವ್ರು ಶಾಪಿಂಗ್ ಬಂದವರ ತಿನ್ನಕ್ಕೆ ಬಂದವರ ಅರ್ಥ ಆಗಲ್ಲ ಜನರಿಗೆ ಯಾರು. ಇದು ನಮ್ದೇ ಅನ್ಸುತ್ತೆ ಗೈಸ್. ಸರ್ರಿ ಶಾಪಿಂಗ್ ನಡೀತಿದೆ, ಊಟದ ಮಾತ್ರ. ಇವ್ ನೋಡಿ ಇಲ್ಲೇನೋ ಬಂದು ಜಾಗ ಹುಡ್ಕೋ ಹೋಗು. ಇಲ್ಲೇನ್ ಮಾಡ್ತಾ ಇದೆಯಾ ಮತ್ತೆ? ಹೋಗು, ಮಾಡಕ್ ಕೆಲಸ ಇಲ್ವಾ ನಿಂಗೆ? ಇಲ್ಲಿ ನಿಂತ್ಕೊಂಡಿದ್ಯಲ್ಲ. ಓ ರಿಂಗ್ ಎತ್ಕೊಂಡ ಸಾಯಿಲ್, ಸ್ವಲ್ಪ ನೋಡ್ಕೊಂಡು ತಿನ್ನು. ಯಾವ್ದೋ ಜೀವನ ತಿನ್ಬಿಡ್ಬೇಕು, ನಾಳೆ ಹೋಗ್ಬಿಟ್ಟು ಏನ್ ಮಾಡ್ತೀಯಾ? ಇವತ್ತೇ ಹೋಗ್ಬಿಡೋ ಥರ ಇದೆಯಾ ಕಣೋ, ಇವತ್ತೇ ಹೋಗ್ಬಿಡೋ ಥರ ಇದ್ದಾನೆ ಅವನು.
ಆಂಟಿ ಈಗ ಬಂದ್ರಲ್ಲ ಅಂತ. ನಮ್ಮ ಅಮ್ಮಗೆ ಏನು ಬೇಕು ಕೇಳು. ಡಾರ್ಕ್ ಚಾಕ್ಲೇಟ್ ತೊಗೊಳ್ಳೋಣ. ಬೇಕಂತೆ ಕಣ ಬೇರೆ ಏನಾದ್ರು. ಎಲ್ರಿಗಿದೆ, ನಿಮ್ಗೇನು ಬೇಕು? ರೈಸ್, ರೋಟಿ. ನಮ್ಮ ಅಪ್ಪನೇ ಸಪ್ರೇಟ್ ಶಾಪಿಂಗ್ ಮಾಡ್ತಾವ್ರೆ ಗೈಸ್. ಈಗ ಡ್ಯಾಡಿ ಒಬ್ಬನೇ ಹೋಗ್ಬಾಣ. ನೀವು ಅವ್ರಿಗೆ ಹಸುವಾಗಿದೆ, ಆಗಲೇ ಸ್ಟಾರ್ಟ್ ಮಾಡ್ಕೊಂಡ್ರು. ನನಗೂ ತಡ್ಕೊಳಕ್ಕಾಗ್ತಿಲ್ಲ. ನಮಗೆ ಅಂತ ಯಾರೋ ಟೇಬಲ್ ಜಾಯಿನ್ ಮಾಡಿ ಇಟ್ಟಂಗಿದೆ ಗೈಸ್. ಬನ್ನಿ ರೈಸ್. ಇಷ್ಟೆಲ್ಲ ನಾನ್ ವೆಜ್ ತೊಗೊಂಡ್ರು ನೀವು ಅವ್ರು ವೆಜ್ಜಲ್ಲಿ ಏನೋ ತೊಗೊಂಡಿದ್ದಾರೆ, ಸಖತ್ತಾಗಿದೆ. ಎಲ್ಲ ಅದೇ ಕೈಯಾಗಿ ತಿಂತಾ ಇದ್ದೀವಿ. ಈ ಚಿಕನ್ ತಿಂದೆ ಫ್ರೆಶ್ ಅನ್ನೋ ಫೀಲಿಂಗೇ ಇಲ್ಲ. ಫೀಲ್ಸ್ ಲೈಕ್ ಫ್ರೋಝನ್ ಚಿಕನ್, ಅಂದರೆ ತುಂಬ ದಿನ ಫ್ರೀಸರ್ ಇಟ್ಬಿಟ್ಟು ಮಾಡಿರೋ ಥರ ಇದೆ ಚಿಕನ್ನು. ಏನು ಸ್ಯಾಟಿಸ್ಫೈ ಆಗಿಲ್ಲ ಗೈಸ್ ಫುಡ್ಡಲ್ಲಿ. ಇದೊಂದು ಚೆನ್ನಾಗಿತ್ತು, ಮೀಟ್ ಬಾಲ್ ಒಂದು ಚೆನ್ನಾಗಿತ್ತು. ಮೀಟ್ ಬಾಲ್ ಚೆನ್ನಾಗಿತ್ತು, ನಿಮಗೇನು ಇಷ್ಟ ಆಯಿತು? ಸ್ಯಾನ್ ವೆಜ್ ಏನು ಮತ್ತು ಇವರೆಲ್ಲ ಕಂಪ್ಲೇಂಟ್ ಮಾಡ್ತಾವ್ರೆ ಸ್ಯಾಂಡ್ವಿಚ್ಚು. ತಿಂದೊಂದು 2 ಬಟ್ ನನಗೆ ಇಷ್ಟ ಆಗಿದೆ ಗೈಸ್ ಚಿಕನ್. ಫುಲ್ಲು ಫ್ರೋಝನ್ ಚಿಕನ್ ತರಲ್ಲ ಚಿನ್ನ ಇದು. ಇದು ತಿಂದಿದ್ದಾಯ್ತು, ಇವಾಗ ಎಲ್ಲಿ ಹೋಗ್ತಾ ಇದೀವಿ ಅಂತ ನಮ್ಮ ಅಮ್ಮ ಹೇಳ್ತಾರೆ. ಎಲ್ಲಿ? ಶಿವಾಜಿನಗರ. ಇವಾಗ ಇಲ್ಲಿಂದ ಶಿವಾಜಿನಗರ್ಗೆ ಹೋಗ್ಬೇಕಂತ ಶಾಪಿಂಗಿಗೆ. ಬನ್ನಿ ಗೈಸ್, ಈಗ ಆ್ಯಕ್ಚುಯಲ್ ಶಾಪಿಂಗ್ ಸ್ಟಾರ್ಟ್. ತುಂಬ ಐಟಮ್ ತಿನ್ನೋಕ್ಕಾಗಿಲ್ಲ, ತೊಗೊಂಡ್ವಿ ತಿನ್ನೋಣ ಅಂತ. ಬಟ್ ನನಗೆ ಪರ್ಸ್ನಲಿ ಅಷ್ಟು ವಾವ್ ಅನಿಸಿಲ್ಲ. ಬಟ್ ಲೆಟ್ಸ್ ಗೋ. ಈಗ ಇಲ್ಲಿಂದ ಹೊರಡೋಣ, ಶಾಪಿಂಗ್ಗೆ ಎಂಟ್ರ್ ಆಗೋಣ. ಬನ್ನಿ ಗಾಯ್ಸ್, ಬನ್ನಿ ಇಲ್ಲಿಂದ ಹೊರಡೋಣ. ಟ್ರಾಲಿ ಎತ್ಕೊಂಡಿದ್ದೀವಿ. ಲೆಟ್ಸ್ ಗೋ. ಶಿವಾಜಿನಗರ ಶಾಪಿಂಗು. ಬನ್ನಿ ಪಾಪ, ಬನ್ನಿಪ್ಪ ಬೇಗ. ಈಗ ಮೇನ್ ಶಾಪಿಂಗ್ ಸ್ಟಾರ್ಟು. ನನ್ನ ಆಫೀಸ್ ರೂಮ್ಗೆ ಬೇಕಾಗಿರೋ ಶಾಪಿಂಗು. ಇನ್ನು ಬೇರೆ ಏನಾದ್ರು ನಮ್ಮ ಮನೆಗೆ ಬೇಕು ಅಂದರೆ ನಮ್ಮ ಅಮ್ಮ ಮತ್ತು ನಮ್ಮ ಅಕ್ಕ ಸೆಲೆಕ್ಟ್ ಮಾಡ್ತಾರೆ, ಅದು ತೊಗೊಂಡು ಹೋಗೋದೆ. ಬನ್ನಿ ಗೈಸ್, ಈಗ ಏನು ತೊಗೊಳ್ಳೋದು ಅಂತ ನೋಡ್ತಾ ಇದ್ದೀನಿ. ಓ 369 ರುಪೀಸ್ ಪ್ಲೇಟ್ ನೋಡಿ. ಇದು ಬೇಕಾ ಮಾಮ್? 369 ರುಪೀಸ್ ಒಂದು. ಆಚೆ 6ಕ್ಕೆ ಅಂದರೆ ಬಿದ್ದು ಹೋಯ್ತು. ಸೈಡ್ ಬನ್ನಿ, ಸೈಡ್ ಬನ್ನಿ, ಆಚೆ ಸೈಡ್ ಬನ್ನಿ. 6ಕ್ಕೆ. ಹೌದಾ? ಇಂಥವ್ರ ಜೊತೆ ಬರಬಾರ್ದಪ್ಪ ಶಾಪಿಂಗ್ಗೆ. ಇಂಥವ್ರೆ ಹಾಳು ಮಾಡೋದು. ಆಚೆ ಕಡೆ ಕಮ್ಮಿಗೆ ಸಿಗುತ್ತೆ, ಆಚೆ ಕಡೆ ಕಮ್ಮಿಗೆ ಸಿಗುತ್ತೆ ಅಂತ ಏನು ಸಿಗ್ತಿರ್ತಾರೆ. ಸಾಯಿಲ್ ಹಲ್ಲುಜ್ಜಕ್ಕೆ. ಅವ್ನಿಗೆ ಯಾಕೆ ಆಗಲ್ಲ, ಪ್ರಾಡಕ್ಟೇ ಯೂಸ್ ಇಲ್ಲ ಅವ್ನಿಗೆ. ಅಲ್ಲುಜ್ಜದಲ್ಲ ಅದು. ಮಿರರ್ ಮಿರರ್ ಬಿಲ್ಲರ್ ಅಲ್ಲ ಕಡೆ. ನಾನು ಮಾತಾಡಲ್ಲ ಗೈಸ್. ಮಿಲ್ಲರ್ ಆಯ್ತಾಯ್ತು. ಇಲ್ಲ ಆಯ್ತಾಯ್ತು. ನಾನು ಮಾತಾಡೋದ್ರಿಂದ ಇವ್ರಿಗೆಲ್ಲ ಪ್ರಾಬ್ಲಮ್ ಆಗಿದೆ. ಸಾರಿ ನಡೀರೋ. ಸ್ವಲ್ಪ ಸಫಿಸ್ಟಿಕೇಟೆಡ್ ಆಗಿ ಆರ್ಡ್ರ್, ಫಾರಿನರ್ಸ್ ಥರ. ಇದು 169 ಬೇಕಾಗುತ್ತೆ. ಚೆನ್ನಾಗಿದೆ ಪ್ಲಾಂಟು. ನನ್ನ ಆಫೀಸ್ಗೆ 7,000 ರೂಪಾಯಿ. ಅಮೆಝಾನ್ ನಾನು ತರಿಸಿದೆ ಇದು ನಿಜವಾಗ್ಲು. ಎಷ್ಟು? 600 ರೂಪಾಯಿ. ಏನು ಅಷ್ಟು ದೊಡ್ಡದು? ಹಿಂಗೆ ಇಟ್ಟಿಲ್ವ ಹಿಂದೆ ಇದರಲ್ಲಿ? 600 ರೂಪಾಯಿ. 700 ರೂಪಾಯಿ ಅಷ್ಟೆಲ್ಲ ಇರಲ್ಲ. ಬೀಜ ತಂದಿದ್ರೆ ಒಂದು ವರ್ಷದಲ್ಲಿ ಅಷ್ಟು ದೊಡ್ಡ ಶಾ ಅದು ಒರಿಜಿನಲ್. ಬೀಜ ಸಿಗಲ್ಲ. ಪ್ಲಾಸ್ಟಿಕ್ ಇದು. ಇಂಡೋರ್ ಪ್ಲಾಂಟ್ಸ್ ಅದು. ಇಲ್ಲ ಅದು. ನಾನು ನಿಜವಾಗ ಯಾರಿಗೆ ಕರ್ಕೊಂಡು ಬಂದಿದ್ಯಾ ನೀನು? ಅದೇ ಯೋಚನೆ. ನೀವು ಏನು ಕೇಳಿಲಿ, ಇಲ್ಲಿ ಏನು ಇಸ್ಕೊಬೇಕು ಗೊತ್ತಾ? ಯೂನಿಕ್ ಆಗಿ ಏನು ಇರುತ್ತೆ ಗೊತ್ತಾ? ಆಚೆ ಎಲ್ಲಿ ಸಿಗಲ್ಲ, ಏನು ಸಿಗಲ್ಲ ಅದಿಲ್ಲಿ ಇಸ್ಕೊಬೇಕು. ಮರ ಗಿಡ ಏನ್ ತೋರ್ಸಿದ್ರು ಅದು ಆಚೆ ಸಿಗುತ್ತೆ ಅಂತ. ನಾನು ಹೇಳ್ತೀನಿ ನೋಡಿ, ಇದು ಸಿಗಲ್ಲ. ಏನದು ಅಂತ ಗೊತ್ತಿಲ್ಲ ನಂಗೆ. ಏನದು ಇದು ನೋಡಿಲ್ಲ ಯಾವತ್ತು ನಾನು. ಏನ್ ಗುಪ್ತಾ ಇದು? ಉಪ್ಪಾಕೋದು ಅಲ್ವಾ? ಏನೋ ಡಬ್ಬ. ಅದೇ ಪೆಪ್ಪರ್ ಹಿಂಗಿಂಗ್ ಅನ್ನೋದು. ನೋಡಿ ಇದು ಸಿಗಲ್ಲ. ಅದನ್ನ ತಗೊಂಡು ಆಫೀಸಲ್ಲಿ ಏನ್ ಮಾಡ್ಲಿ ನಾನು? ಟೇಸ್ಟ್ ಬಿಟ್ ಸಮಯ ಕೊಡು, ಇಲ್ಲ ಕ್ರೀಮ್ ಆನ್ ಟಾಪ್ ಕೊಡು. ಪ್ಲಾಂಟ್ಸ್ ಎಲ್ಲ ಇದೆ. ಇದೆಲ್ಲ ನಂಗೆ ಬೇಕಾಗಲ್ಲ. ನನಗೆ ಇಲ್ಲಿ ಬರಬೇಕು, ಬಂದು ಶಾಪಿಂಗ್ ಮಾಡಬೇಕು ಅನ್ಸುತ್ತೆ. ಬಂದಾಗ ಏನು ತೊಗೋಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೆ ಒಂದು ಸ್ವಲ್ಪ ಪೇಷನ್ಫುಲ್ ಆಗಿ ನೋಡಬೇಕು. ನೀವು ಹೆಂಗೆ ಬಂದ್ರಿ ಹೇಳಿ? ಈಗ ಹಿಂಗೆ ಬಂದ್ರಿ. ನಂಗೆ ಇಲ್ಲಿ ಬೇಡ ಏನು. ಅದಕ್ಕೆ ನಾನು ಟೀ ಪೈ ತೊಗೋಬೇಕು ನಮ್ಮ ಮನೆಗೆ. ಡೈನಿಂಗ್ ಟೇಬಲ್ ತೊಗೋಬೇಕು ನಮ್ಮ ಮನೆಗೆ. ಬಟ್ ತುಂಬ ದೊಡ್ಡದು. ಆ್ಯಂಡ್ ಆಲ್ಸೋ ಯಾವ ಥರ ತೊಗೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ. ನೋಡಿ ಗೈಸ್, ಎಷ್ಟು ಬ್ಯೂಟಿಫುಲ್ ಆಗಿದೆ ಕಿಚನ್ ಇದು. ಸೋನು, ಹಾಯ್ ಮೇಡಮ್. ಒಂದು ಕಾಫಿ ಕೊಡಿ. ಸಖತ್ತಾಗಿಲ್ಲ ಕಿಚನ್ ಸೋನು. ನೀನು ಶೂಟ್ ಮಾಡ್ಸೋಕೆ ಈ ಥರ ಒಂದು ಜಾಗ ಮಾಡಿಸ್ಬೇಕು ನೋಡು. ಅಲ್ಲ ಸಖತ್ತಾಗಿದೆ ಗೈಸ್ ಕಿಚನ್ನು. ನಮ್ಮ ಅಕ್ಕಗೆ ತುಂಬ ಇಷ್ಟ ಆಯಿತು. ಸೋನು ಇಷ್ಟ ಆಯ್ತಾ ಕಿಚನ್ ಇದು? ನಾವು ಸ್ವಂತ ಮನೆ ಮಾಡಿದ್ರೆ ಈ ಥರ ಒಂದು ನೇವ್ರದೊಂದು ಕಿಚನ್ ಇರುತ್ತೆ, ನಮ್ಮ ಅಕ್ಕದೊಂದು ಕಿಚನ್ ಇರುತ್ತೆ, ನಮ್ಮದು ಮನೆ ಅಡುಗೆಗೆ ಒಂದು ಕಿಚನ್ ಇರುತ್ತೆ ಪಕ್ಕ. ಅಲ್ಲ, ನೇವ್ರದ್ದು ಕೇಕ್ಗೆ ಕಿಚನ್ನು, ನಮ್ಮ ಅಕ್ಕಗೆ ಅವ್ಳು ವಿಡಿಯೋ ಮಾಡೋಕ್ಕೆ ಕಿಚನ್ನು, ನಾವು ಅಡುಗೆ ಮಾಡ್ಕೊಳಕ್ಕೆ ಒಂದು ಕಿಚನ್ನು. ಹಾಂ, ಯಾರಿಗೆ ಈ ಥರ ಇರಬೇಕಾ? ಸರಿ ಪಾಪ, ಸರಿ. ಏನು ಗೊತ್ತಾಗಬಾರ್ದು. ಉಪ್ಪಿನಕಾಯಿ ಡಬ್ಬಗಳು.
ಗೈಸ್ ನೋಡಿ ಫೋನ್ ಇಲ್ಲೇ ಬಿಟ್ಟು ಹೋಗ್ಬಿಡ್ತಿದ್ದೆ ಈಗ ನಾನು. ನೋಡಿ ಇದು ಗಾರ್ಡನ್ ಚೇರ್ ಅಂತ, ಆಫೀಸ್ ಚೇರ್ ಅಂದ್ಕೊಂಡು ನಾವು ಕೂತ್ಕೊಂಡೆ, ಬಟ್ ಸಖತ್ತಾಗಿದೆ ಕೂರೋಕ್ಕೆ, ಆಫೀಸಿಗೆ ಸೂಟ್ ಆಗಲ್ಲ. ಗೈಸ್ ನೋಡಿ ಸಖತ್ತಾಗಿದೆ. ನಾವು ನಮ್ಮ ಪ್ಲೇ ಬಟನ್ಗಳು ಮತ್ತು ಇಂಪಾರ್ಟೆಂಟ್ ಥಿಂಗ್ಸ್ನ ಇಡೋಕ್ಕೆ ಚೆನ್ನಾಗಿರುತ್ತೆ ಅನಿಸ್ತು ನನಗೆ. ನಮ್ಮ ನೇಹ ಅವ್ರು ಹೇಳೋದು ಗೋಲ್ಡ್ ಪ್ಲೇ ಬಟನ್ ಇಡ್ಬೋದು ಅಂತ. ಚೆನ್ನಾಗಿದೆಯಲ್ಲ ಇದು? ಹಾಯ್, ಥ್ಯಾಂಕ್ ಯು. ಹೌ ಆರ್ ಯು? ಆಫೀಸ್ ಟೇಬಲ್, ಆಫೀಸ್ ಚೇರ್ ತೊಗೊಳಗೆ ಬಂದಿರೋದು ನಾವು. ಮತ್ತೆ ಇಲ್ಲೇ ಬಂದ್ವಲ್ಲೋ, ಮತ್ತೆ ಇಲ್ಲೇ ಬಂದ್ವಲ್ಲ ಊಟದ ಜಾಗದಲ್ಲಿ. ಸಂಜು ಹಿಂಗೆ ಕೆಳಗೆ ಹೋಗ್ಬೇಕು ನಾವು. ಅದಕ್ಕೆ ಎಜುಕೇಶನ್ ಇಸ್ ಇಂಪಾರ್ಟೆಂಟ್. ಅಯ್ಯೋ ಅಲ್ಲಿ ಲೆಫ್ಟ್ ಹೋಗ್ಬೇಕಿತ್ತು ಗುಪ್ತು ನಾವು. ಹಂಗೆ ಹೋಗ್ಬೇಕು. ಮತ್ತೆ ಊಟಕ್ಕೆ ಹೋಗ್ತಾ ಇದೀವಿ ಗೈಸ್, ಇಷ್ಟು ಹೊಟ್ಟೆ ತುಂಬ ತಿಂದು. ಮೇನ್ ನಾವು ಬೇಕಾಗಿರೋದು ಟೇಬಲ್ವರೆಗೂ ಹೋಗೋಣ. ಈ ಕಡೆ ಚಿನ್ನ ಇಲ್ಲಿ ಯಾರಪ್ಪ ಕೂತವ್ರೆ ಅಂದ್ರೆ ನಮ್ಮ ಇಲ್ಲಿ ಕೂತವ್ರೆ. ಬನ್ನಿ ಗೈಸ್, ಇಲ್ಲಿ ನಡೆಯೋದೇ ಮೇನ್ ಪ್ರಾಬ್ಲಮ್ ಇರೋದು. ನಡೆದು ಸಾಕಾಗೋಗುತ್ತೆ. ಸಿಗೋಣ. ನಮ್ಮಕ್ಕೆ ಸ್ವಲ್ಪ ಕಾಲು ನೋವು ಬೇರೆ ಇದೆ. ಸೈಡಲ್ಲಿ ಹಾಕಿಡೋದಾ? ಸ್ಯಾಮ್ಸಂಗ್ ಅಂತ ಜನ ನಿಂಗೆ ಸ್ಯಾಮ್ಸಂಗ್ ಅಂತವ್ರೆ. ಇಷ್ಟು ಲಕ್ಷ ಅಂತ ಇರುತ್ತೆ. ನಿನ್ನ ರೂಮ್ ತೋರಿಸಿದ್ರೆ ನಿನ್ನ ರೂಮ್ ಫುಲ್ ಸೆಟ್ ಮಾಡಿಕೊಡ್ತಾರೆ. ಅದೇ ಜನ ಎಲ್ಲ ನಮ್ಮ ಅಕ್ಕ ಕೂತಿದ್ದಾಳೆ ನೋಡಿ. ಬಟ್ ಕತ್ಲು ಅನ್ಸುತ್ತೆ, ಬ್ಲ್ಯಾಕ್ ಕಲರ್ ಆಗ್ಬಿಟ್ರೆ. ಇದು ಹಿಂಗೆ ಇರಬೇಕು. ಓ ಹೌದು, ಅಲ್ಲಿ ನೋಡಿ ಫೋಟೋಗ್ರಫಿ ಸ್ಟುಡಿಯೋನಾ? ಬನ್ನಿ ಗೈಸ್, ಟೇಬಲ್ಗೆ ಹೋಗೋಣ ಡೈರೆಕ್ಟಾಗಿ. ಫಸ್ಟು ಸೋಫಾ ಶಾಪಿಂಗ್ ಆಮೇಲೆ ಮಾಡೋಣ, ಯಾಕಂದರೆ ಇನ್ನೂ ನಮ್ಮದು ಪ್ರಾಪರ್ ಪ್ಲ್ಯಾನ್ ಆಗೋದಿದೆ. ಬಟ್ ನನ್ನ ರೂಮ್ದು ಟೇಬಲ್ ಚೇರ್ ಎಲ್ಲ ಬೇಕಿತ್ತು, ಅದಕ್ಕೆ ಅಂತಲೇ ಮೇನ್ ಬಂದಿರೋದು ನನ್ನ ಆಫೀಸ್ ರೂಮ್ಗೆ. ಅದೇ ನನಗೂ ಅದೇ ಅಲ್ವಾ? ಏನು ಶಶಾಂಕಣ ಅಂತೂ ನಂದು ಅದೇ ಆಫೀಸ್, ನಿಂದು ಅದೇ ಆಫೀಸ್ ಅಂತೆ. ನನ್ನ ಆಫೀಸಲ್ಲಿ ಎಂಟ್ರಿನೇ ಇಲ್ಲ ಯಾರು. ನನ್ನ ಆಫೀಸ್ ರೂಮಲ್ಲಿ ಫಸ್ಟ್ ನಿನ್ನ ಆಫೀಸ್ ನೀನು ಎಂಟ್ರಿ ಆಗು, ಹೋಗಿ ಕುತ್ಕೋ. ನಮ್ಮಮ್ಮ ಅಲ್ಲಿದ್ದವ್ರು ಇಲ್ಲಿ ಬಂದ್ಬಿಟ್ಟವ್ರೆ. ಜಾದು ಆಗ್ಬಿಟ್ಟಿದೆ ನಮ್ಮ ಅಮ್ಮಂದು. ಅಲ್ಲಿದ್ರಲ್ಲ ಇಲ್ಲಂಗೆ ಬಂದ್ರಿ. ಇನ್ನು ನಾವು ಈ ಕಡೆ ತಿರ್ಗೋಷ್ಟರಲ್ಲಿ ಅಲ್ಲಿರ್ತಾರೆ. ಆಯ್ತು ಬನ್ನಿ ಹೋಗೋಣ. ಬನ್ನಿ ಗೈಸ್, ಫೈನಲಿ ಈಗ ಮೇನ್ ನಮ್ಗೆ ಬೇಕಾಗಿರೋ ಸೆಕ್ಷನ್ಗೆ ಕಾಲಿಟ್ಟಿದ್ದೀವಿ. ಡೈನಿಂಗ್ ಟೇಬಲ್ಗಳು ತಗೋಬೋದು ಅಂತ ಅಂದ್ಕೊಂಡೆ, ಬಟ್ ನಮ್ಮ ಫ್ಯಾಮಿಲಿ ಯಾರು ಇಂಟ್ರೆಸ್ಟ್ ತೋರಿಸ್ತಲ್ಲ ಇನ್ನೂ. ಡಿಸೈಡ್ ಮಾಡಿದ್ಮೇಲೆ ನಮ್ಮ ಅಕ್ಕ ನಮ್ಮ ತಮ್ಮ ಎಲ್ಲ ಮನೆ ಖಾಲಿ ಮಾಡಿದ್ಮೇಲೆ ಆಮೇಲೆ ತೊಗೊಳ್ಳೋಣ, ಈಗಲೇ ಬೇಡ ಅಂತಿದ್ದಾರೆ. ಸೊ ಓಕೆ, ನೋ ಫೋರ್ಸ್. ನೀವು ದಿನ ಫೋಟೋ ಹಾಕಿದಾರಂತೆ. ಎಲ್ಲಿ ಸೇಮ್ ಹಂಗೆ ಇಲ್ವಾ? ಬನ್ನಿ, ನೇವ್ರ ಥರನೇ ಕಾಣುತ್ತೆ ನೋಡಿ ಒಂದು ಫೋಟೋ. ಇಲ್ಲಿಂದ ನೋಡಿ ಹಂಗೆ ಕಾಣುತ್ತೆ. ಹಿಂಗೆ ಹತ್ರ ಬಂದರೆ ಬೇರೆ ಯಾರು. ಗುಪ್ತಾ ದೂರದಿಂದ ಹಂಗೆ ಕಾಣಿಸ್ತು ದೂರದಿಂದ. ನಿಮ್ಗನ್ಸಿಲ್ವ ಹಂಗೆ? ನಾವು ಅಪ್ಪ ಅಮ್ಮ ಎಲ್ಲಿ ಕಾಣ್ತಾ ಇಲ್ಲ. ನನ್ನ ಪ್ರಕಾರ ಆಂಟಿ ಅಲ್ಲಿ ಕೂತಿರ್ತಾರೆ, ಹಾಯ್ ಅನ್ಬಿಟ್ಟು ಮುಂದೆ ಎಲ್ಲ ನುಗ್ಗಿರ್ತಾರೆ. ಬರ್ರಿ, ಸ್ನೇಹ ಅವರ ಡ್ರೀಮ್ ಕಿಚನ್ ಅಂತ ತೋರಿಸ್ತಾರೆ ನೋಡಿ. ಇದೆ, ಇದು ಅವಾಗ ಮುಂಚೆ ಒಂದ್ಸರಿ ನೋಡಿದ್ದೆ. ಇದು ಇಲ್ಲಿಂದ ಅಲ್ಲಿವರೆಗೂ ಬರಬೇಕು ಅವ್ರಿಗೆ ಡ್ರೀಮ್ ಕಿಚನ್. ಹೌದಾ? ಆ್ಯಕ್ಚುಲಾಗಿ ಎಸ್ಥೆಟಿಕಲ್ ಚೆನ್ನಾಗಿದೆ. ಅದನ್ನು ಸೇರಿನಾ? ಇಲ್ಲ ಅದಲ್ಲ, ಬಟ್ ಐ ರಿಯಲಿ ಲವ್ ದಿಸ್ ಕಿಚನ್. ಓಕೆ, ಮಾಡೋಣ ಬಿಡಿ, ಡೀಲ್. ಈಗ ಬೇಡ, ಈಗಲ್ಲ, ಮನೆ ಕಟ್ಟಿದಾಗ ಡೀಲ್. ಲೆಟ್ಸ್ ಗೋ ಗೈಸ್. ನಾನು ಮತ್ತೆ ರಿವರ್ಸ್ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅಪ್ಪ ಅಮ್ಮ ಹುಡುಕೊಂಡು. ನಮ್ಮ ಅಪ್ಪ ಅಮ್ಮ ಎಲ್ಲೋ ಕಾಣೆ ಆಗ್ಬಿಟ್ಟಿದ್ದಾರೆ ಗೈಸ್. ಇಲ್ಲಿ ಕಣ್ಣ ಮುಚ್ಚೆ ಆಡ್ತವ್ರೆ ಅನ್ಸುತ್ತೆ ನಮ್ಮ ಅಪ್ಪ ಅಮ್ಮ. ಐಕ್ಯಲ್ಲಿ ಹೈಡ್ ಆ್ಯಂಡ್ ಸಿಕ್ ಇನ್ ಐಕ್ಯ. ಇಲ್ಲಿ ನೋಡಿ, ಏನು ಮಾಡ್ತಾ ಇದ್ರಿ ಇಬ್ರು? ಎಲ್ಲಿದ್ದೀರಾ? ನಾವು ಹುಡುಕ್ತಾ ಇದೀವಿ ನಿಮ್ಮಲ್ಲಿ. ಬೇಗ ಬನ್ನಿ, ಜೊತೆಗಿರಿ. I am searching my items here. I am not getting anything. I need dining table actually. ಬಿಟ್ಟು ಹೋದ್ರೆ ಬಾಯಿ ಬಡ್ಕೋಬೇಕು. ಅಬ್ಬಬ್ಬಬ್ಬ ಯಾರು ಇಲ್ಲ, ಯಾರು ಸಿಕ್ಕಿಲ್ಲ ಅಂತ. ಆಮೇಲೆ ಬಿಟ್ಟು ಹೋಗ್ಬಿಡ್ತೀವಿ ಇಲ್ಲಿಂದ. ಫೋನ್ ಕಿತ್ ಅವನು ಆಕ್ಚುಲಿ ಕ್ಲೋಸ್ ಮಾಡಿದ್ರೆ ಅವನೇ ಕಳ್ಸ್ಬಿಡ್ತಾನೆ, ಬಾಮ್ಮ ನಿಮ್ಗೆ ಟಾಚಿ ಬಿಡ್ತೀನಿ ಅಂತ. ಇಲ್ಲೇನು ಮಾಡ್ತೀವಿ ಇಬ್ರು? ಯಾಕೆ ಹಂಗೆ ಏನೇನು ಮಾಡ್ತಾರೋ ಇವರು. ನಮ್ಮ ಅಪ್ಪ ಐಕ್ಯ ಅವ್ರ ಆಫೀಸ್ ಜಸ್ಟ್ಗೆ ನುಗ್ತವ್ರೆ. ಈ ಕಡೆ ಬನ್ನಿಪ್ಪ, ಇಲ್ಲಿದೆ ಬನ್ನಿ ಅಂತ ಹೇಳಿದ್ರು. ಐಕ್ಯ ಅವ್ರ ಆಫೀಸು, ಅವ್ರ ರಿಯಲ್ ಆಫೀಸಿಗೆ ನುಗ್ತವ್ರು ನಮ್ಮ ಅಪ್ಪ. ಅದಕ್ಕೆ ರಿಯಲ್ ಆಫೀಸಿಗೆ ನುಗ್ಬಿಟ್ರಾ? ಅವ್ರು ಟೇಬಲ್ ಎತ್ಬಿಡ್ತಿದ್ರಿ ಈಗ. ಗೈಸ್, ಇಲ್ಲಿ ಎಲ್ಲ ಚೇರು ನೋಡಿದ್ವಿ, ಯಾವುದು ಅಷ್ಟು ಸ್ಯಾಟಿಸ್ಫೈಯಿಂಗ್ ಆಗಿಲ್ಲ. ಬಾಸ್ ಚೇರ್, ಆಫೀಸ್ ಚೇರ್. ಗೈಸ್, ಇದೆಲ್ಲ ನಾರ್ಮಲ್ ಆಫೀಸ್ ಚೇರ್ ಆಯಿತು. ನನಗೆ ಮೇನ್ ಚೇರ್ ಬೇಕು, ನಾನು ಕೂರೋಕ್ಕೆ ಒಂದು ಚೇರ್ ಕ್ರೇಜಿ ಆಗಿರೋದು. ಅದು ಸಿಗ್ತಾ ಇಲ್ಲ.
ಅಂದರೆ ಒಂದು ಸ್ವಲ್ಪ ಕಂಫರ್ಟೇಬಲ್ ಆಗಿ ಸ್ವಲ್ಪ ಪಫಿ ಆಗಿ ದಪ್ಪ ಇರೋ ಚೇರು. ಆಫೀಸಲ್ಲಿ ಕುತ್ಕೊಳ್ಳೋಕ್ಕೆ ಅಷ್ಟೇ ಫುಲ್ ಕಂಫರ್ಟಬಲ್ ಆಗಿ ಅಷ್ಟೊಂದು ಚೇರ್ ಇದೆ. ಅದೇ ಆ ಚೇರ್ ಹುಡುಕ್ತಾ ಇರೋದು ಈಗ. ಇದು HOD ಅವ್ರು ಹಾಕ್ತಾರೆ ಗೊತ್ತಾ? ಏನು HOD ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆ ಥರ ಒಂದು ಚೇರ್ ನಿಮಗೋಸ್ಕರ ಅಂತ ಬಿಗ್ ಬಾಸ್ ಚೇರ್ ಅಂತ ಇದೆ. ಬಿಗ್ ಬಾಸ್ ಚೇರ್ ಅಂತ ಇಲ್ಲಿಲ್ಲ, ಬನ್ನಿ. ಚೇರ್ಸ್ ಇಲ್ಲಿಗಲ್ಲ, ಚೇರ್ಸ್ ನಾವು ಮೇ ಬಿ ಆನ್ಲೈನ್ ಚೆಕ್ ಮಾಡಬೇಕಾಗುತ್ತೆ. ಐ ಮೀನ್ ಟೇಬಲ್ ಬೇಡವಾ ನಿಮಗೆ? ಮೇಲೆ ಇದಾ? ಇದು ನೋಡಿ ಟೇಬಲ್ ಯಾವುದೋ ಇದೆ, ಇದು ಹಿಂಗೆ ತಿರ್ಸಿ ಮೇಲೆ ಕೆಳಗೆ ಮಾಡೋ ಚೇರ್ ಇದು. ಎಲೆಕ್ಟ್ರಿಕ್ದು ಇದೆ, ಬಟ್ ಇದು ಬಟ್ ಇದು ಪಾಯಿಂಟ್ ಇಲ್ಲಲ್ಲ, ತೊಗೊಳ್ಬೇಕಾಗುತ್ತೆ ನಮಗೆ. ಚೇರ್ಗಳೇ ಗೊತ್ತಾಗ್ತಿಲ್ಲ, ಟೇಬಲ್ಗಳೇ ಗೊತ್ತಾಗ್ತಿಲ್ಲ ಗಾಯ್ಸ್. ಯಾವ್ದಾದ್ರು ಒಬ್ರು ಇಂಟೀರಿಯರ್ ಡಿಸೈನ್ ಇದ್ರೆ ಮೆಸೇಜ್ ಹಾಕಿ ಗೈಸ್ ನಮಗೆ. ಏನು ಏನೇನು ಮಾಡ್ತೀವೋ ಲೈಫಲ್ಲಿ ನೋಡಿ, ಹೇಳಿಲ್ವಾ ಓದ್ದೋಗಿ ಒಂದು ಕೆಲಸ, ಓದಿದ್ರೆ ಮಾಡಿದಲ್ಲ ಕೆಲಸ ನಾನು ಮಾಡ್ಕೊಳ್ಳ. ಒಳ್ಳೆ ನಿಮ್ಗೆ ಆಫೀಸು. ಥ್ಯಾಂಕ್ ಯು ಸರ್. ಒಳ್ಳೆ ಒಂದು 2 ಲಕ್ಷ ಆಗುತ್ತೆ ಸರ್. ನೋಡಿ ಸರ್, ಬೇಡ, ನಮ್ಮನ್ನೇ ಅವ್ರು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಮಾಡ್ಬೋದು, ಬಟ್ ನಿಮಗೆ ಏನು ಬಡ್ಜೆಟ್ ಇದೆ? ಹಾಂ, ಫೋಟೋ ತೊಗೊಂಡು ನೀವೇ ಹಾಕ್ಬೇಕು. ಬಜೆಟ್ ನೀವು ಹಾಕಿ ತೊಗೊಂಬಂದು ಸೆಟ್ ಮಾಡಿ ಆಮೇಲೆ ಮುಂದೆ ದುಡ್ಡು ಕೊಡ್ತೀವಿ ಆರಾಮಾಗಿ. ಇದ್ಯಾವ ಥರ? ಹಂಗೆ ನಮ್ಮದು ಗೈಸ್. ನಮಗೆ ಬೇಕಾಗಿದ್ದು 2 ಐಟಮ್ದು ಸೆಕ್ಷನ್ನ ಮುಗಿಸ್ಕೊಂಬಂದ್ವಿ, ಬಟ್ ನಮ್ಗೇನೂ ಸಿಕ್ಕಿಲ್ಲ ಗೈಸ್. ಫೋನ್ನ ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಡ್ತೀನಿ ಮತ್ತೆ. ಥ್ಯಾಂಕ್ ಯು ಪಾಪ, ಥ್ಯಾಂಕ್ ಯು. ಕಳ್ದಾಕದೇ ಆಯಿತು ಬರೀ ನಾನು. ಏನಾಯಿತು? ಏನು 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 ಹೇಳಿ. ನೋಡಿಲ್ಲ ನೋಡ್ಬೇಕಿತ್ತು. ಪರವಾಗಿಲ್ಲ ಬಿಡಿ. ಏನು ಹಿಡಿತಾವ್ರೆ ಸರಿಯಾಗಿ, ಬಟ್ ವರ್ಕೌಟ್ ಆಗ್ತಾ ಇಲ್ಲ. ಏನು ಹೇಳ್ರು? ನಮಗೆ ಪರವಾಗಿಲ್ಲ, ಅದೆಲ್ಲ ಆಗ್ಬಾರ್ದು. ಬನ್ನಿ ಗೈಸ್ ಹೋಗೋಣ. ಸುಮ್ಮನೆ ಹೇಳ್ತಾವ್ರೆ ಅನ್ಸುತ್ತೆ. ಕಾಲ್ ಮಾಡ್ತೀರಲ್ಲ ಕೇಳಿ ಡೈಲಾಗ್ ಗಾಯ್ಸ್. ಏನು ಇಷ್ಟ ಆಗಿಲ್ಲ ಗೈಸ್ ಇಲ್ಲಿ. ನಿಮ್ಗೇನು ಅನಿಸ್ತೆ ಗೊತ್ತಾ? ಇಷ್ಟ ಆಗಿಲ್ವಾ? ಅಲ್ಲ, ನನಗೆ ಸರಿ ವಾವ್ ಅನ್ಸಿ. ಒಂದು 2-3 ಟೇಬಲ್ ಇಷ್ಟ ಆಯಿತು, ಅಂದರೆ ಸ್ಟ್ಯಾಂಡ್ ಇಷ್ಟ ಆಯಿತು. ಟೇಬಲ್ಸ್ ಯಾವುದು ಇಷ್ಟ ಆಗಿಲ್ಲ. ನನ್ನ ಮೇನ್ ಬಂದಿರೋ ಟೇಬಲ್ ಮತ್ತು ಚೇರ್ ತೊಗೊಳಕ್ಕೆ. ಇವಳಾರೋ ಇಲ್ಲಿ ಕೂತವಳೆ. ಹಾಂ, ಆ್ಯಕ್ಚುಲಾಗಿ ಇದು ಹಾಕೋಕ್ಕಾಗಲ್ಲ ಬಿಡಿ, ಚೆನ್ನಾಗಿರೋದು ಹಾಕ್ಸ್ಬೇಕು. ಸೋಫಾ ಹತ್ರ ಹೋಗೋಣ, ಸೋಫಾ ಸೆಕ್ಷನ್ ಹೋಗಿ ಸೋಫಾ ತರ್ಸೋಣ. ಗೈಸ್, ಈ ಥರ ವಾರ್ಡ್ರೋಬ್ ಮಾಡಿಸ್ಬೇಕು ಗೈಸ್. ವಾಕಿಂಗ್ ವಾರ್ಡ್ರೋಬ್ ನೋಡಿ, ಫುಲ್ಲು ಬಟ್ಟೆಗಳು. ಲೆಫ್ಟ್ ಸೈಡ್ ಫುಲ್ಲು ನೇ ಅವ್ರದ್ದು, ಈ ಕಡೆ ಫುಲ್ಲು ನಂದು, ಆ ಥರ ಮಾಡೋದು. ಏನು ಹೇಳ್ತಿದ್ದೀರಾ? ಅಲ್ಲ, ನಂದು ಇವಾಗ ಇರೋದು ಇಷ್ಟಿದೆ. ನನಗೂ ತುಂಬ ಬಟ್ಟೆಗಳಿದೆ ಗೈಸ್, ನಂದು ಸಾಲಲ್ಲ, ಅದೇ ಪ್ರಾಬ್ಲಮ್. ರಿಯಲಿ ನಮಗೆ ಸೀಮಾ ರೂಮ್ಗೆ, ನನ್ನ ರೂಮ್ಗೆ, ಇವನ್ ರೂಮ್ಗೆ ವಾರ್ಡ್ರೋಬ್ಸ್ ಕಡಿಮೆ. ಅವ್ನ ರೂಮಲ್ಲಿ ತುಂಬ ಇದೆ ವಾರ್ಡ್ರೋಬ್. ಕೊಡಲ್ಲ, ಏನಕ್ಕೆ ಕೊಡ್ಲಿ? ಅವನು ಅಲ್ಲೇ ಮಲಗ್ತಾನಲ್ಲ ಒಂದೊಂದ್ಸಲ. ಎಷ್ಟು ಹೊಡೆದಿಲ್ಲ ನೀನು ನಂಗೆ, ಏನಕ್ಕೆ ಕೊಡ್ಲಿ? ನಿನ್ಗೆ ಚಿಕ್ಕ ವಯಸ್ಸಲ್ಲಿ ಹೊಡೆದಿಲ್ಲ ಅಂದಿದ್ದಕ್ಕೆ ಇಷ್ಟು ಇದೆಯಾ. ಹೊಡೆದ್ರೆ ಹೆಂಗಿರ್ತಿದ್ದೆ ನಾನು? ಖುಷಿಯಾಗಿರ್ತಿದ್ದೆ. ಹೋಗ್ಲಿ ಬಾ, ಮನೆಗೆ ಮಾತಾಡೋಣ. ಯಾಕೆ ಏನು ಮುಸ್ ಮಾತಾಡ್ಬಿಡಿ, ಹೇಳ್ತೀನಿ. ಗೈಸ್ ನೋಡಿ, ಈ ಥರದ್ದು ತರ್ಬೋದು ನಮ್ಮ ಆಫೀಸ್ಗೆ. ಈ ಥರದ್ದಿಲ್ಲ, ಈ ಥರದ್ದು ಆಫೀಸ್ಗಾ? ನಾವು ರೂಮ್ಗೇನು ನೋಡ್ತಾನೆ ಇಲ್ಲ ಇಲ್ಲಿ. ಬೇಡಮ್ಮ, ಈ ಥರ ಬೇಡ, ನನ್ನ ತೋರಿಸ್ತೀನಿ ಮಾಡಿ. ಈ ಥರದ್ದಿರ ಬೇಕಾಗ್ಬೋದು. ಡ್ರಾರ್ಸ್. ಆಸ್ಪತ್ರೆ ಇಡತ್ತಾರ, ಹಾಂ, ಹಾಸ್ಪಿಟಲ್ ಇಡತ್ತಾರ, ನಡಿ. ಅದೇನು ಬ್ಲ್ಯಾಕ್ ಕಲರ್ ತೋರಿಸ್ತವ್ರೆ ಗೈಸ್. ಅದು ಸೇಮೇ. ಬನ್ನಿ ನೀವು ನಿದ್ದೆಲ್ಲಿದ್ದೀರಾ? ಬನ್ನಿ, ಟೈಮ್ ಆಗಿದೆ ನಿಮಗೆ. ನಮ್ಮದು ನಿದ್ದೆ ಟೈಮ್ ಆಗಿಬಿಟ್ಟಿದೆ, ಅದಕ್ಕೆ ಸ್ವಲ್ಪ ಹಂಗೆ ಆಡ್ತವ್ರೆ, ಕ್ಷಮಿಸ್ಬಿಡಿ. ಇಲ್ಲಿ ನಮ್ಮ ಅಪ್ಪ ಬೇರೆ ಏನೋ ಲೋಕದಲ್ಲಿದ್ದಾರೆ. ಇಲ್ಲಿ ಏನಪ್ಪ ಲ್ಯಾಂಪು? ಯೂನಿಕ್ ಆಗಿದೆ. ಹಾಂ, ಹಿಂದೆ ಬ್ಯಾಕ್ಗ್ರೌಂಡ್ಗೆ ಎತ್ಕೊಳ್ಳಿ ಒಂದು. ಇದು ನೋಡಿ ಬಾಕ್ಸ್, ಇನ್ನೊಂದು ವಾಕಿಂಗ್ ವಾರ್ಡ್ರೋಬ್. ಚೆನ್ನಾಗಿಟ್ಟಿದ್ದಾರೆ, ಕ್ಲೀನಾಗಿ ಸಖತ್ತಾಗಿಟ್ಟಿದ್ದಾರೆ. ವಾವ್, ನೋಡಿ ಚಪ್ಪಲಿಗಳೆಲ್ಲ ಜೋಡ್ಸೋಕ್ಕೆ, ಹಿಂಗೆ ಬ್ಯಾಗ್ಗಳೆಲ್ಲ ಜೋಡ್ಸೋಕ್ಕೆ ಈ ಥರ ಮಾಡಿಸ್ಬೇಕು ಗೈಸ್. ನಮ್ಮ ಮನೆ ಹೆಣ್ಮಕ್ಳಿಗೆ, ಗಂಡು ಮಕ್ಳಿಗೆಲ್ಲ ಈ ಥರ ಮಾಡಿಸ್ಬೇಕು ಅಂತ ಆಸೆ. ಇದೆಲ್ಲ ಸೇಲ್ಗಾ? ಸೇಲ್ಗಾ? ಏನು ಬಟ್ಟೆನಾ? ಬಟ್ಟೆ ಸೇಲ್ಗಲ್ಲ, ಸುಮ್ಮನೆ ಇಟ್ಟಿರೋದು. ಇದೆಲ್ಲ ಸಿಗುತ್ತೆ ಅಂತ ಅಲ್ಲ, ಅದು ಇದ್ರದ್ದು ಪೌಚ್ ಪ್ರೈಸ್, ಅದು 999. ನೋಡಿ ಗೈಸ್, ನನ್ನ ಔಟ್ಫಿಟ್ ಹೆಂಗೆ ಕ್ರೇಜಿಯಾಗಿ ಕಾಣ್ತಾ ಇದೆ ಗೈಸ್. ನಾನು ಒಬ್ಬನಿಗೆ ಹೆಂಗಾಗುತ್ತಾ ಗೊತ್ತಿಲ್ಲ. ಶಾಪಿಂಗ್ ಮಾಡೋಣ ಕ್ರೇಜಿಯಾಗಿ, ಎಲ್ಲ ಐಟಮ್ ತೊಗೊಂಡು ಹೋಗ್ಬಿಡೋಣ, ಆಫೀಸ್ ಸೆಟ್ ಆಗಿಬಿಡುತ್ತೆ ನಾಳೆ ಅಷ್ಟರಲ್ಲಿ. ಫುಲ್ಲು ಸೆಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಬಂದೆ. ನೋಡಿದ್ರೆ ಒಂದು ಪ್ರಾಡಕ್ಟ್ ಎತ್ತಕ್ಕೆ ಹೋಗ್ತಿಲ್ಲ, ಎತ್ತಕ್ಕೂ ಮನಸ್ಸಾಗ್ತಿಲ್ಲ.
ಇದಲ್ಲ ಆನ್ಲೈನ್ ಶಾಪಿಂಗ್ ಮಾಡಿದ್ರೆ ಚೆನ್ನಾಗಿರ್ಬೋದೇನೋ ಅಂತ ಅನಿಸ್ತಿದೆ ಮನಸ್ಸಿಗೆ. ಇಲ್ಲ ನಿಮಗೆ ಆಗೋ ಥರ ಇಲ್ಲಿ ಯಾವ್ದು ಇರಲಿಲ್ಲ. ಬೇರೆ ಜಾಗಕ್ಕೆ ಹೋಗಿ ನೋಡಬೇಕು. ಆಫೀಸ್ ಸೆಟಪ್ಸ್ದೇ ಬೇರೆ ಅಂಗಡೀಸ್ ಇದೆ, ಅಲ್ಲಿಗೆ ಹೋಗ್ಬೇಕು. ಇಲ್ಲಿ ತುಂಬಾ ಜಾಸ್ತಿ ಇದೆ ಅಂತ ಕನ್ಫ್ಯೂಸ್ ಆಗ್ಬಿಡ್ತೀವಿ ಅನ್ಸುತ್ತೆ ನಾವು. ಐಟಮ್ಸ್ ಜಾಸ್ತಿ ಅಲ್ಲ ಕನ್ಫ್ಯೂಸ್ ಆಗ್ಬಿಡ್ತೀವಿ ಅನ್ಸುತ್ತೆ ನಾವು ಜಾಸ್ತಿ ಐಟಮ್ಸ್ ನೋಡಿ. ಇಲ್ಲಿ ಬಂದ್ರೆ ಬೆಳಗ್ಗೆನೆ ಬರಬೇಕು, ಕರೆಕ್ಟಾಗಿ ನಮ್ಗೆ ಪೀಸ್ಫುಲ್ ಆಗಿ ನೋಡ್ಬೇಕು ಅನ್ಸುತ್ತೆ. ಬನ್ನಿ ಹೋಗೋಣ, ಇಲ್ಲಿಂದ ಇನ್ನೂ ಆಚೆವರೆಗೂ ಜಾಗ ಇದೆ, ಟೈಮ್ ಇದೆ. ಏನಾದ್ರು ಇಷ್ಟ ಆದ್ರೂ ಆಗ್ಬೋದು, ನೋಡೋಣ. ಏನು ಸೋನು? ಶಿವಾಜಿನಗರಕ್ಕೆ ಹೋಗೋಣ, ಎಲ್ಲ ಸಿಗುತ್ತೆ ಗೊತ್ತು ಬಾ ನಿಂಗೆ. ಲಾಸ್ಟಲ್ಲಿ ಅಲ್ಲೇ ಹೋಗೋದು. ಸೋನು ಲಾಸ್ಟ್ ಅಲ್ಲಿ ಶಿವಾಜಿನಗರ್ಗೆ ಹೋಗೋದಂತೆ ನೀನು. ಹೋಗಿ ನಿನ್ನ ಐಟಮ್ ಎಲ್ಲ ಇಲ್ಲಿ ನೋಡ್ಕೊಂಡು ಲಾಸ್ಟ್ ಅಂತ ಹೋಗಿಲ್ವಾ? ನಮ್ಮ ಅಕ್ಕ ಲಾಸ್ಟ್ ಅಲ್ಲಿ ಶಿವಾಜಿನಗರ್ಗೆ ಹೋಗಿ ವೈಶ್ ನಮ್ಮ ಮೇಲೆ ಹಾವೇಶ. ಮಮ್ಮಿ ಅಕ್ಕ ಮುಖದ್ದು ಸಾಕು. ಏನೇನೋ ಮಾತಾಡ್ತಾನೆ ನೀವು ಸಾಯಿಲು. ಇನ್ನೂ ಅದೇ ತಿನ್ನಿಸ್ತಾನೆ ನನಗೆ. ನಮ್ಮಮ್ಮ ಇಲ್ಲಿ ಕಾಣ್ತಾ ಇಲ್ವಲ್ಲ. ಥೋ, ನಮ್ಮ ಅಪ್ಪ ನುಡ್ಕೋದೇ ಇವತ್ತಿನ ಬ್ಲಾಗ್ ಆಗೋಯ್ತು ವಯಸ್ಸು ನಂದು. ಗೈಸ್ ನಾವು ಒಳವರೆಗೂ ಹೋಗಿ ಬಂದೆ, ನಾವು ಅಮ್ಮ ಸಿಕ್ಕಿಲ್ಲ ಗೈಸ್. ಏನ್ರು ನೀವು ಇಬ್ಬರದು? ಒಳಗಡೆ ಊಟ ಇಲ್ವಾ? ಒಂದು ನಿಮಿಷ ಗೈಸ್ ನಮ್ಮ ಅಮ್ಮ ಕಳ್ದೋಗ್ಬಿಟ್ಟಿದ್ದಾರೆ. ಬನ್ನಿ ಹುಡ್ಕಕ್ಕೆ ಹೋಗೋಣ. ನೋಡಿ ರೀಲ್ ಶೂಟ್ ನಡೀತಿದೆ ಅಲ್ಲಿ ಒಳಗೆ, ರೀಲ್ ಶೂಟ್ ಮಾಡ್ತಾ ಇದ್ದಾರೆ. ನಮ್ಮ ಅಮ್ಮನ ಹುಡ್ಕೊಂಬರೋಣ. ಭಾಷೆ ಹೋಗೋಣ ಹುಡ್ಕೊಂಬರಕ್ಕೆ. ಎಲ್ಲಿದ್ದಾರೆ? ಹಾಂ ನೋಡಿ ಅವರು ಅಮ್ಮ. ಹಾಂ ಅದಕ್ಕೆ ಜೊತೆಗಿರಿ ಅನ್ನೋದು. ಜೊತೆಗಿರಿ ಅಂದ್ರೆ ನಾನು ಹಿಂದೆನೆ ಬರ್ತಾ ಇದೀನಿ. ಬಾಬಾ ಹೆಂಗ್ ಹೋದ್ರು ನಾನು ಗೊತ್ತೇ ಆಗಲ್ಲ. ನೀವೆಲ್ಲ ಅದೇ ಜೊತೆಗಿರೋದು ಅಂದ್ರೆ ನಮ್ಮ ಮೇಲೆ ಕಣ್ಣಿಡೋದು. ಒಂದು ಎಲ್ಲಿ ಹೋಗ್ತಾ ಇದೀವಿ ನಾವು ಅಂತ ಅಲ್ಲಿ ಕೇಳಿದ್ರೆ ಎಂಟ್ರೆನ್ಸ್ ಹೆಂಗ್ ಹೋಗ್ಬೇಕಂತ ಕೇಳೋ ಗೊತ್ತಿಲ್ಲ ಅಂತವ್ರೆ. ನಂಗೆ ಭಯ ಆಗ್ಬಿಡ್ತಿದ್ದೀನಪ್ಪ, ಯಾರು ಗೊತ್ತಿಲ್ಲ ಅಂತವ್ರು ಇಲ್ಲಿ ಅಂತ. ಬನ್ನಿ, ನಾನು ಹೇಳಿಲ್ವಾ ಕಳ್ದೋಗ್ತಾರೆ ಅಂತ? ಏನಾದ್ರು ಆಗ್ಲೇ ಅವ್ರೆ ಹಂಗೆ ಅಂದ್ರೆ ಅವರು ನಿಮ್ಗೆ ಗೊತ್ತಿಲ್ಲ, ಐ ಡೋಂಟ್ ನೋ ಅಂತವ್ರೆ. ಮತ್ತೆ ಅವರೆಲ್ಲ ಹೆಂಗ್ ಬರ್ತಾರೆ ಆಚೆ? ಮುಖದಲ್ಲಿ ಭಯ ಇದೆ. ಏನ್ ಮಾಡ್ತಾವ್ ಇಲ್ಲಿ? ಯಾಕೋ ಇದು ಕೊಡ್ಸು ಅಂತ ಕೊಡ್ತಿಲ್ಲ. ಬರ್ರೋ ಟೈಮ್ ಆಯ್ತು. ಬರ್ರೋ. ಅಯ್ಯೋ ಮೆಂಟ್ಲು ಸಂತೆ ನಮ್ಮ ಮನೆ. ಬನ್ನಿ. ಏನಿಲ್ಲ ಅಂತಿದ್ದೀರಾ? ಎಷ್ಟೊಂದಿದೆ, ನಾವು ಕರೆಕ್ಟಾಗಿ ನೋಡ್ಬೇಕಷ್ಟೇ. ನನಗೆ ಇಷ್ಟ ಆಗಿರೋದೇನಿಲ್ಲ ಗುಪ್ತಾ. ನಾನು ನೋಡಿದ ತಕ್ಷಣ ವಾವ್ ಅನ್ಸ್ಬೇಕು. ಈಗ ನೋಡಿ ನಿನ್ನ ನೋಡಿದ ತಕ್ಷಣ ವಾವ್ ಅನ್ಸ್ತು, ಅದಕ್ಕೆ ನಾವು ಈಗ ಮದುವೆ ಆಗ್ತಾ ಇದೀವಿ ಜೊತೆಗೆ. ಇಲ್ಲಿ ಬೇಕಾಗಿರೋ ಸಖತ್ತಾಗಿರೋ ಐಟಮ್ಸ್ ಇದೆ, ಬಟ್ ನನಗೆ ವಾವ್ ಅನಿಸ್ತಿಲ್ಲ. ಈಗ ನಿಮ್ಗೆ ನೋಡಿದ ತಕ್ಷಣ ನಂಗೆ ವಾವ್ ಅನ್ಸುತ್ತಲ್ಲ. ಮೂಡ್ ಸರಿ ಇಲ್ಲ ಅಂತೇಳಿ. ನಿಮಗೆ ನೋಡಿದ ತಕ್ಷಣ ವಾವ್ ಅನ್ಸುತ್ತಲ್ಲ, ಆ ಥರ ವಾವ್ ಅನ್ಸುತ್ತಲ್ಲ ಇಲ್ಲಿ ಯಾವುದು. ಆಯ್ತು, ನಂಗೆ ಏನಿಲ್ಲ ಅವ್ರ ಮುಂದೆ ಏನಿಲ್ಲ ಇಲ್ಲಿ ಅಂದ್ರೆ ಅವ್ರು ಕೋಪ ಮಾಡ್ಕೋತಾರೆ. ಏನಿಲ್ಲ ಇಲ್ಲಿ, ವೇಸ್ಟ್, ಏನೂ ಇಲ್ಲ ಗುಪ್ತಾ. ಏನಿಲ್ಲ ಗೈಸ್, ಇಲ್ಲಿ ಏನಿಲ್ಲ. ಇವ್ರಿಗೇನು ಗೊತ್ತಿಲ್ಲ. ಸಾಯಿಲ್ ಏನಿಲ್ಲ ಅಲ್ಲ ಇಲ್ಲಿ. ಏನಿಲ್ವಂತೆ ಇಲ್ಲಿ. ಏನು ಇಲ್ಸಲ್ಲ ಇಲ್ವಾ ಇಲ್ಲಿ? ಅದೇ ನಿಮ್ಗೊಬ್ಬರಿಗೆ ಏನಿಲ್ಲ ಲೇ ಅವ್ನು ನಿಮಗೆ ಕೇಳ್ದ ಫಸ್ಟು. ಈಗ ಹೇಳೋ ರಿಯಾಲಿಟಿ ಏನಿಲ್ವಾ? ನನಗೆ ಬೇಕಾಗಿರೋದು ಇಲ್ಲಿಲ್ಲ. ನಿಂಗೇನು ಅನಿಸ್ತು? ಏನು ನಿಮ್ಗೆ ಬೇಕಾಗಿರೋದು ಏನಾದ್ರು ಇದೆ ಅನಿಸ್ತು? ನೋಡಿ ಕಣ್ ತಂಬಾಯ್ತು. ಹಾ, ಅನ್ನ ಐಟಮ್ಗಳು ಬಿಟ್ಟು ಬಟರ್ಫ್ಲೈಸ್ ನೋಡ್ತಾ ಇದ್ದ. ಅಲ್ಲ ನಾನು ಅದೇ ಐಟಮ್ ಬಟರ್ಫ್ಲೈ ನೋಡ್ತಿದ್ದೆ. ತಂಪಾಯ್ತು. ಪೂಜಾ ನೋಡ್ತಾರೆ ಈ ವ್ಲಾಗ್ನ. ಗೈಸ್ ಇನ್ನು ಸ್ವಲ್ಪ ದಿನದಲ್ಲಿ ಸಂಜೆ ಶ್ರದ್ಧಾಂಜಲಿ ಆದ್ರೆ ನಿಮಗೆ ರೀಸನ್ ಗೊತ್ತು ಏನಕ್ಕೆ ಅಂತ. ಬನ್ನಿ, ಏನಿಲ್ಲ ಬನ್ನಿ ಹೋಗೋಣ. ಏನಿಲ್ಲ ಇಲ್ಲಿ ಬನ್ನಿ. ಏನಿಲ್ಲ ಹೋಗೋಣ. ಏನಿಲ್ಲ ಇಲ್ಲಿ ಹೋಗೋಣ. ಹೋಗೋಣ. ಏನಿಲ್ಲ. ಆನಿ ಮೈಕ್ತೀನಿ. ನಾವು 2000 ಸ್ಟೆಪ್ಸ್ ನಡೆದಿಲ್ಲ ಇಲ್ಲಿ. ಚೆನ್ನಾಗಿದೆಪ್ಪ. ಸಾಯಿಲ್ ಹೊಡಿಯಕ್ಕ ಹಾಯ್, ಹೇಗಿದ್ದೀರಾ? ಥ್ಯಾಂಕ್ ಯು. ಏನು ಹೇಳಿ? ಐ ಥಿಂಕ್ ವಿ ಕಾಂಟ್ ಟೇಕ್ ಹಿಯರ್. ವಿಲ್ ಗೋ ಟು ಶಿವಾಜಿನಗರ್. ವಿಲ್ ಬೈ ದರ್. ಐಕ್ಯ ಕಂಪ್ಯಾರಿಸನ್ ಶಿವಾಜಿನಗರ. ನಾಟ್ ಕಂಪೇರ್. ಇಲ್ಲಿ ಬರೀ ಸುತ್ತದೇ ಆಗ್ಬಿಡ್ತು ನಾವು. ನೇವ್ರ ಮಕ್ಕ ನೋಡಿ. ಏನಿಲ್ಲ ಇಲ್ಲಿ, ಏನಿಲ್ಲ. ಶಿವಾಜಿನಗರ ಆಲ್ಸೋ ಇಸ್ ಗುಡ್. ನಾನೇನು ಹೇಳಿಲ್ಲ, ಅವ್ರಿಗೆ ಎಲ್ಲಿ ಬೇಕಾದ್ರೂ ತಗೊಳ್ಳಿ. ಸುಮ್ಮನೆ ಹೇಳ್ತಾರದು ನಮ್ಮ ಅಕ್ಕ. ಅಂತೂ ಅವಳು ಸುಮ್ಮನೆ ಬಂದವಳು, ಅವಳು ರಿಯಲ್ ಶಾಪಿಂಗ್ ಮಾಡ್ತಾವಳು ನೋಡಿ. ಯಾವ ರೇಂಜಿಗೆ ಶಾಪಿಂಗ್ ಮಾಡ್ತಾವಳೆ ಅಂದರೆ ಇವತ್ತು ಇಡೀ ಐಕ್ಯ ಅನ್ನೇ ತಗೋತಾಳೆ ಅವಳು. ಒಂದು ಐಟಮ್ ತೊಳಿಲ್ವ ಇನ್ನೂ? ಮತ್ತೆ ಆಗಿಂದ ಬೆಜ್ಜಾನ್ ಹುಡುಕ್ತಾ ಇದೆಯಾ? ತಗೊಂಡೆ, ಬೇಡ ಅಂದ್ರೆ ವಾಪಸ್ ಇಟ್ಬಿಟ್ಟೆ. ಇಲ್ಲಿ ನೋಡಿ, ಈ ಕಡೆ ನೋಡಿ ಮಾತಾಡೋ. ಹಿಂದೆಯಿಂದನೇ ಬರ್ತಾ ಇದ್ರು. ಯಾಕೆ ಹಿಂದೆಯಿಂದನೇ ಬರ್ತಿದ್ದಾರೆ ಅಂತ ಐ ಕ್ಯಾನ್ ಶೋ ಯು ಆನ್ ದ ಬ್ಲಾಗ್. ಸೊ ಇವ್ರ ಗರ್ಲ್ ಫ್ರೆಂಡು ನಮ್ಮ ಹಿಂದೆಯಿಂದನೇ ಬರ್ತಾ ಇದ್ರು.
ಯಾಕೆ ಇವರು ಅಂತ ಈಗ ನೋಡೋ ಅವ್ರ ಬಾಯ್ ಫ್ರೆಂಡ್ನ ಕರೆಸಿದ್ದಾರೆ, ಅವ್ರು ಇಲ್ಲಿ ಬಂದಿದ್ದಾರೆ. ಥ್ಯಾಂಕ್ ಯು. ಹೌದಾ, ಎಲ್ಲಿ ವರ್ಕ್ ಮಾಡ್ತಿರೋದು? ಡಾಕ್ಟರ್? ಓ ನೈಸ್. ಓ ಫ್ಯಾಮಿಲಿ ಡಾಕ್ಟರ್ ಸಿಕ್ಕಿದ್ರು ಗೈಸ್ ನನಗೆ, ಈಸಿ ಆಯ್ತಲ್ಲ. ಥ್ಯಾಂಕ್ ಯು. ಏನು ಏನೋ ಹಲ್ಲು ಚೆಕ್ ಹೋಗಿದ್ದ, ಇವಾಗ ಹಲ್ಲು ಚೆಕ್ ಹೋಗಿದ್ದೇನೋ. ಬತ್ಯಾ ಬಾ ಮಾಡೋಣ. ಮಾಡೋಣ ಬಾ ಹೋಗೋ ಕರಿತಾವನ್ಲೇ, ಇದಕ್ಕೆ ಅಂತ ಆಸೆ ಬಿದ್ದೆ ನೀನು. ಬಾರೋ ಸ್ನಾನ ಮಾಡೋಣ ಅಂದಲ್ಲ, ಬಾ ಇಲ್ಬಾ ಒಳಗ್ ಬಾ ಬಿಚ್ಚಿಸ್ತೀನಿ, ಇರು. ಓ ಒಂದ್ ನಿಮಿಷ ಇಟ್ಕೋ. ಕೊಡು. ಅಯ್ಯೋ, ಇದು ಈ ಆಪರ್ಚುನಿಟಿ ಯಾರಿಗಿಲ್ಲ ಹೇಳು. ಬಾ ಇಲ್ಲಿ. ಬನ್ನಿ ಗೈಸ್ ಹೋಗೋಣ. ಚಾನ್ಸೇ ಇಲ್ವಾ ಅಂತ ಹೇಳು. ಬಾರೋ ಬನ್ರಿ. ಇದು ಯಾವಾಗ ಟ್ರಾನ್ಸ್ಫರ್ ಆಯ್ತು ಅಂತಾನೆ ಗೊತ್ತಿಲ್ಲ ನನಗೆ. ಈಗ ಕಾಲಿಗೆ ಬಿಟ್ಬಿಡ್ತೀನಿ, ಕೈಲಿ ಆಗ್ತಾ ಇಲ್ಲ. ಏನು ಅವ್ರಿಗೆ ಇದಿಲ್ಲ, ಯಾಕೆ ಹೇಳಿ ಬಂದ್ರು ಏನ್ಪಾ ಗೈಸ್, ನಮ್ಮ ಇದು ಬೇಕು ಅಂದ್ರು, ನಮ್ಮಪ್ಪ ಫಸ್ಟ್ ಬೇಡ ಅಂದ್ರು, ಆಮೇಲೆ ನಮ್ಮ ಕೋಪ ಮಾಡ್ಕೊಂಡು ಹೋದ್ರು. ನಮ್ಮಪ್ಪ ಎತ್ಕೊಂಡು ಓಡಾಡ್ತವ್ರು ಅದನ್ನ. ಮನೆಗೊಂದು ಜಗಳ ಆಗ್ಬಾರ್ದಲ್ಲ, ಎಲ್ಲ ಗಂಡಸರು ಅಷ್ಟೇ. ಸೇಫ್ಟಿ ಮುಖ್ಯ. ನಮ್ಮ ಆಯ್ತು ಬೇಡ ಬಿಡ್ರಿ ಅಂತ ಹೋಗ್ಬಿಟ್ರು. ನಮ್ಮಪ್ಪ 2 ನಿಮಿಷ ನಿಂತ್ಕೊಂಡು ಯೋಚನೆ ಮಾಡಿ ಎತ್ಕೊಂಡ್ ಬಂದವ್ರು. ಅಲ್ಲಿ ನೋಡಿ ಮುಗುಳು ನಗೆ ನೋಡಿ, ಅವ್ರ ಮುಗುಳು ನಗೆ ನೋಡಿ. ಅವ್ರು ಮನೆಗೆ ಹೋಗಿ ಅರ್ಧ ಗಂಟೆ ಎದ್ದಿದ್ರು. ಕ್ರಿಮಿನಲ್ ನಮ್ಮಮ್ಮ, ಕ್ರಿಮಿನಲ್. ಅರ್ಧ ಗಂಟೆ ನೆಮ್ಮದಿ ಕ್ರಿಮಿನಲ್. ಮನೀಶ್ ಮಾಡೋ ತೋರಿಸಿ, ಅದು ಕೋನ್ ಮೇಲೆ ಮುದ್ದೆ ನೋಡ್ತೀಯಾ? ತೋರಿಸಿ ಮನೀಶ್, ತೋರಿಸಿ ಅಣ್ಣಗೆ ತೋರ್ಸಲ್ಲ. ಕೋನ್ ಮೇಲೆ ಇಜ್ಲು ನೋಡ್ತೀಯಾ? ಮನೀಶ್ ಮಾಡೋ ತೋರಿಸಿ ಮನೀಶ್. ನಾನು ಕೋನ್ ಮೇಲೆ ಇಜ್ಜಿಲ್ ಇದ್ದಾಗಿದ್ದೀನಿ ಅನ್ಕೊಂಡೆ. ನಾನೇ ಬೇಜಾರಿಲ್ಲ. ಇದು ನೀನು ಫಸ್ಟು ವಿಡಿಯೋ ನೋಡು, ಹೇಳಕ್ಕಿಲ್ಲ ಮುಂಚೆ ನಗ್ದೆ ನಡಿ. ಸೋನು ಅಂತ ಹೇಳಿದ್ಕೆ ನಗಾಡ್ಬಿಟ್ಟಿದ್ದೀನಿ. ಸಂಜಯ್ಗೆ ಅಂತ ಅನ್ಕೊಂಡೆ. ಸೋನು ಅದು ಕಲರ್ ಬಗ್ಗೆ ಮಾತಾಡ್ತಿದ್ದೆ ನೀನು. ಕಲರ್ ಬಗ್ಗೆ ನಾವು ಇಬ್ಬರ ಬಗ್ಗೆ ಮಾತಾಡಿಲ್ಲ, ನಾವು ಕಲರ್ ಬಗ್ಗೆ ಫೋಟೋ ತೋರಿಸಿದ್ದಾರೆ ಮತ್ತೆ ಝೂಮ್ ಹಾಕ್ಬಿಟ್ಟು. ಯಾರು? ಮನೀಶು. ಮಿಸ್ ಇಲ್ಲಿ ಕೂತವ್ರು ಬಿಲ್ ಮಾಡ್ತಾರೆ. ಗೈಸ್ ಒಂಥರ ಮಜಾ ಇದೆ, ನಾವೇ ಸ್ಕ್ಯಾನ್ ಮಾಡ್ಕೊಡೋದು. ಗೈಸ್ ಏನು ತಗೊಂಡ್ವಿ ಅಂತ ನನಗೆ ಗೊತ್ತಿಲ್ಲದೇನೆ 10,000 ಬಿಲ್ ಆಗಿದೆ. ನಾನೇನು ತೊಗೊಂಡೆ, ಒಂದು ಪಿಲ್ಲೋ ತೊಗೊಂಡೆ ಅಷ್ಟೇ. ಪಿಲ್ಲೋ 2 ಕವರು. ಮಿಕ್ಕಿದ್ದೆಲ್ಲ ಏನು ತೊಗೊಂಡಿದ್ದೀವಿ ಅಂತ ಅರ್ಥನೇ ಆಗ್ತಿಲ್ಲ. ಬನ್ನಿ ಮನೆಗೆ ಹೋಗಿ ನೋಡೋಣ. ನಿಮ್ಮ ಅಕ್ಕ ಕೇಳಿ ಹೇಳ್ತಾರೆ. ನಮ್ಮ ಅಕ್ಕನೇ ಒಂದು 4,000 ಬಿಲ್ ಹಾಕೊಳ್ಳ ನನಗೆ. 6,000 ನೋಡೋದು. ಹೋಗಿ ಮನೇಲಿ ಯಾರ್ದು ಅಂತ ನೋಡ್ತೀನಿ ಅವಾಗ. ಗೈಸ್ ನೀವು ಯಾರಾದ್ರೂ ಇವಾಗ ರೀಸೆಂಟಾಗಿ ಮದುವೆ ಆಗಿದೆ, ಮಕ್ಕಳು ಪ್ಲ್ಯಾನ್ ಮಾಡ್ತೀನಿ ಅಂದರೆ ಪ್ಲೀಸ್ ಮಕ್ಕಳಿಗೆ ಇಷ್ಟು ವರ್ಷ ಆದ್ಮೇಲೆ ತಕ್ಷಣ ಪೋಲಿಯೋ ಡ್ರಾಪ್ಸ್ ಹಾಕ್ಸ್ಬೇಕಂತೆ. ಹಾಕ್ಸಿಲ್ಲ ಅಂದರೆ ಇವಳು ಥರ ಆಗ್ಬಿಡ್ತದೆ. ನಾಳೆ ಬ್ಲಾಗ್ ನೋಡ್ಬೋದಾ? ಒಂದ್ಸರಿ ಟೈಮ್ ಆಗಿಬಿಟ್ರೆ ಹಾಕೋಕ್ಕಾಗಲ್ಲ, ಹಾಕ್ಸು ವೇಸ್ಟ್ ಆಗುತ್ತೆ. ಅದಕ್ಕೆ ಪ್ಲೀಸ್ ಲೇಟ್ ಮಾಡಿಬಿಡಿ ಅಣ್ಣ. ಜರಗಣ ಅಲ್ಲ ಬಂದ ಅದು ಬಂದ ಸ್ವರ್ಗವೇ ನಾಚುವ ಆಗಿದೆ. ಆಮೇಲೆ ಸೊ ಎಲ್ಲ ಐಟಮ್ ತಗೊಂಡು ಹೋಗ್ತಾ ಇದೀವಿ. ಏನ್ ತಗೊಂಡಿದೀವಿ ಅಂತ ನನಗೆ ದೇವರನ್ನೇ ಗೊತ್ತಿಲ್ಲ. ಬಟ್ ನಮ್ಮ ಅಕ್ಕ ಸರಿಯಾಗಿ ಅವಳಿಗೆ ಏನ್ ಬೇಕೆಲ್ಲ ತಗೊಂಡ್ಬಿಟ್ಟವಳೆ. ಮ್ಯಾಟು 2 ಬಾ ತೋರಿಸ್ತೀನಿ ಅಲ್ಲಿ ಹೋಗಿ. ಇದ್ಯಾರ್ದು ಬನ್ನಿ. ಎನಿವೇಸ್ ನಮಗೆ ಬೇಕಾಗಿದ್ದನ್ನ ತಗೋಬೇಕು ಅಂತ ಬಂದಿದ್ದು. ಹಿಂಗ್ ಹೋಗ್ಬೇಕು, ಹಂಗೆ ಹೋಯ್ತಾ ಇಲ್ಲ ಮತ್ತೆ ಶಾಪಿಂಗ್ಗೆ. ಎಕ್ಸಿಟ್ ಇದು. ಓ ಹೌದಾ, ಹಿಂಗ್ ಹೋಗ್ಬೇಕಾ? ಅಲ್ಲಿ ವಾಚ್ಮ್ಯಾನ್ ಅಣ್ಣ ಬೈತಾರೆ, ಈ ಕಡೆ ಬಂದು ಈ ಕಡೆ. ಸಾರಿ ಗೈಸ್. ಸೊ ಫೈನಲಿ ಶಾಪಿಂಗ್ ಎಲ್ಲ ಮುಗ್ದು ಎಲ್ಲ ಕಾರ್ ಡಿಕ್ಕಿಗೆ ಹಾಕೊಂಡು ಹೊರಟಿದ್ದೀವಿ. ಡನ್ ಗೈಸ್. ಸೊ ನಾನು ನಮ್ಮ ಈವೆಂಟ್ಸ್ದು ಭರತ್ ಹತ್ರ ಮಾತಾಡೋದಿತ್ತು, ಅದಕ್ಕೆ ಅಲ್ಲಿಗೆ ಹೊರಟಿದ್ದೀನಿ. ಲೆಟ್ಸ್ ಗೋ. ನೋಡಿ ನಮ್ಮ ಕಾರ್ ಎಷ್ಟು ಡ್ಯಾಮೇಜ್ ಆಗಿದೆ ಇದೆ. ಎಲ್ಲರಿಗೂ ಬಾಯಿ ಹೇಳ್ಕೊಂಡು ಓಡ್ತಾ ಇದ್ದಾರೆ. ಬಾಯ್. ನೋಡಿ ನಮ್ಮ ಮೋಮೋ ಜೊತೆ ಆಟ ಆಡ್ತಾ ಇದ್ದೀನಿ. ಇದು ನನ್ನ ಬಿಟ್ಟು ಹೋಗ್ತಾನೆ ಇಲ್ಲ. ಹಂಗೆ ಬ್ಲಾಗ್ ನೋಡ್ತಾ ಇದ್ದೀವಿ ನಾವೆಲ್ಲ ಕೂತ್ಕೊಂಡಿಲ್ಲಿ. ಗೈಸ್ ನಾನು ಹಿಂಗೆ ಇಟ್ಕೊಂಡು ಓಡಾಡ್ತಿರೋದನ್ನ ನೋಡಿ ನಮ್ಮ ಅತ್ತೆಗರು ಕವರ್ ತೊಗೊಂಡೇ ಹೋಗಬೇಕು ಅಂತ ಹೇಳಿದ್ದಾರೆ. ಏನು ರೀ ಸ್ಮೈಲ್ ಕೊಡ್ತೀರಾ? ನಮ್ಮ ಆಟೋ ಬಂದಿದೆ ನೋಡಿ, ಆಟೋ ಹತ್ಕೊಂಡು ಹೋಗೋದೀಗ. ಒಂದಷ್ಟು ಡಿಸ್ಕಷನ್ ಇತ್ತು, ಅದೆಲ್ಲ ಮಾಡಿ ಮುಗಿಸೋದಿತ್ತು. ಅದನ್ನೆಲ್ಲ ವ್ಲಾಗ್ ಮಾಡಿಲ್ಲ. ಸ್ವಲ್ಪ ಸೀಕ್ರೆಟ್ಸ್ ಹತ್ರ ನಿಮಗೆ ವೆಯ್ಟ್ ಮಾಡಿ. ಸೀಕ್ರೆಟ್ಸ್ ತುಂಬ ಬೇಗ ನಿಮ್ಮ ಮುಂದೆ ಬರುತ್ತೆ. ಏನು ಜೊತೆಗಾರು ಇದಿಷ್ಟು ಅದರಲ್ಲಿ ಇಡ್ಬೋದಾ? ಓ ಬ್ಯಾಗ್ ಇದು. ಓ ನೈಸ್. ಐಕ್ಯಾ ಬ್ಯಾಗು. ಐಕ್ಯಾಗ ಹೋದ್ಮೇಲೆ ಐಕ್ಯಾ ಬ್ಯಾಗ್ ಬಂದಿದೆ ನೋಡಿ. ಥ್ಯಾಂಕ್ ಯು. ಜೇಬಲ್ಲಿದೆ. ಮೆಲ್ಟ್ ಆಗುತ್ತದು. ಇಲ್ಲ ಈಗ ತಿಂತೀನಿ ಆಟೋ ಹತ್ತಿ.
ನನ್ನ ಬಾಯ್ ತೆಗರು. ಬಾಯ್ 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 ಗುಪ್ತು ಬಾಯ್. ಬಾಯ್ ಬಾಯ್. ಬರ್ತೀರಾ ಅಲ್ಲಿವರೆಗೂ? ಹಾಂ ಬನ್ನಿ. ಚಿನ್ನದಂತ ಹುಡುಗ ನನ್ನೋನು ಜೋಪಾನ ಕಳಿಸ್ಬೇಕಲ್ವಪ್ಪ. ಆಮೇಲೆ ಸ್ಕ್ರ್ಯಾಚ್ ಗೀಚ್ ಆಗೋದು ನೋಡಿ. ಸ್ನೇಹ ಅವರು ನನಗೆ ಮತ್ತೆ ಒಂದು ಐಸ್ ಕ್ರೀಮ್ ಕೊಟ್ಟು ಕಳಿಸಿದ್ದಾರೆ, ಆಟೋಲ್ಲಿ ತಿನ್ಕೊಂಡು ಹೋಗಿ ಅಂತ. ನೋಡಿ ಐಸ್ ಕ್ರೀಮ್ ತಿನ್ಕೊಂಡು ಹೋಗೋದೀಗ ಆಟೋಲ್ಲಿ. ಗೈಸು ಆಟೋ ಹತ್ಕೊಂಡು ನಾನು ಮನೆಗೆ ವಾಪಸ್ ಬಂದೆ. ಸೊ ಎಂಗೇಜ್ಮೆಂಟ್ದು ಒಂದು ಸ್ವಲ್ಪ ಚೇಂಜಸ್ ಎಲ್ಲ ಏನೇನೋ ಆಗೋದಿತ್ತು. ನಾವು ಅಂದ್ಕೊಂಡಿದ್ದು ಡೇಟೇ ಬೇರೆ, ಬಟ್ ಈಗ ಸ್ವಲ್ಪ ಚೇಂಜಸ್ ಮಾಡ್ತಿದ್ದೀವಿ ಡೇಟ್ಸ್ದೆಲ್ಲ. ಸೊ ಅದ್ರದ್ದೆಲ್ಲ ಮೀಟಿಂಗ್ ಮಾಡೋದಿತ್ತು ನಮ್ಮ ಅತ್ತೆ ಮಾವ ಜೊತೆ, ನಮ್ಮ ಫ್ಯಾಮಿಲಿ ಜೊತೆ. ಅದೆಲ್ಲ ಬೆಳಗಿಂದ ಅದೇ ನಡೀತಾ ಇತ್ತು. ಅದ್ರ ಮಧ್ಯದಲ್ಲಿ ವ್ಲಾಗು, ರೀಲ್ ಶೂಟು ಎಲ್ಲನೂ ನಡೀತು. ಸೊ ಒಂಥರ ಖುಷಿ ಆಯಿತು. ಇವತ್ತು ಆಫೀಸ್ಗೋಸ್ಕರ, ನನ್ನ ಡ್ರೀಮ್ ಆಫೀಸ್ಗೋಸ್ಕರ ಒಂದು ಶಾಪಿಂಗ್ ಮಾಡೋಣ ಅಂತ ಹೋದೆ, ಬಟ್ ನನಗೇನು ಸಿಗಲಿಲ್ಲ. ಸೊ ಒಂದಷ್ಟು AI ಜನ್ರೇಟ್ ಮಾಡಿ ಏನು ಮಾಡ್ಬೋದು ನನ್ನ ಕ್ಯಾಬಿನ್ಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದೊಂಥರ ತಲೆನೋವು. ಏನಾದರೂ ಚೆನ್ನಾಗಿರೋದನ್ನ ಸೆಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನಾದರೂ ಯೋಚನೆ ಮಾಡಿ ಒಳ್ಳೆ ಪ್ರಾಪರ್ ಪ್ಲ್ಯಾನ್ ಮಾಡಿ, ಒಳ್ಳೆ ಚೇರ್, ಒಳ್ಳೆ ಟೇಬಲ್ಲು ಮತ್ತು ಏಸ್ಥೆಟಿಕ್ಕಾಗಿ ಕ್ಲೀನಾಗಿ ಕಾಣೋ ಥರ ಮಾಡ್ಕೋಬೇಕು ಅಂತ ಆಸೆ. ಬಿಕಾಸ್ ಏನಾಗ್ತಿದೆ ಅಂದರೆ, ನನ್ನ ರೂಮ್ ಏನಿದೆ, ಈ ರೂಮು, ಇದೇ ರೂಮಲ್ಲಿ ನಾನು ಊಟ ಮಾಡೋದು, ಒಂದೊಂದು ಸರಿ ಕೆಳಗೆ ಹೋಗ್ತೀನಿ, ಇದೇ ರೂಮಲ್ಲಿ ಊಟ ಮಾಡೋದು, ನಿದ್ದೆ ಮಾಡೋದು, ಯೋಚನೆ ಮಾಡೋದು, ಕೆಲಸ ಮಾಡೋದು, ಎಡಿಟಿಂಗ್ ಮಾಡೋದು ಎಲ್ಲ ಒಂದೇ ಕಡೆ. ಸೊ ಯು ಶುಡ್ ನೆವರ್ ಡೂ ದಟ್ ಅಂತೆ. ಒಂದೇ ರೂಮಲ್ಲಿ ಎಲ್ಲನೂ ಆಗಬಾರ್ದಂತೆ. ಏನಾಗುತ್ತೆ, ನೀವು ರೆಸ್ಟ್ ಮಾಡಬೇಕು ಅಂದಾಗ ನಿಮಗೆ ಕೆಲಸ ಯೋಚನೆ ಬರುತ್ತೆ, ಯಾಕಂದರೆ ನೀವು ಅದೇ ರೂಮಲ್ಲಿ ಕೆಲಸನೂ ಮಾಡಿರ್ತೀರ. ಸೊ ನೀವು ಕೆಲಸ ಮಾಡಬೇಕಾದ್ರೆ ರೆಸ್ಟ್ ಮಾಡಬೇಕು ಅನ್ಸುತ್ತೆ, ಯಾಕಂದರೆ ನೀವು ರೆಸ್ಟ್ ಮಾಡೋ ರೂಮ್ ಇದೆ. ಸೊ ಆ ಥರ ಎಲ್ಲ ಮಿಕ್ಸ್ ಎಮೋಷನ್ಸ್ ಆಗುತ್ತೆ. ಸೊ ಯು ನೀಡ್ ಟು ಕೀಪ್ ಡಿಫ್ರೆಂಟ್ ಪ್ಲೇಸಸ್ ಫಾರ್ ಡಿಫ್ರೆಂಟ್ ಥಿಂಗ್ ಅನ್ನೋದು ನನಗೆ ರಿಯಲೈಸ್ ಆಯಿತು. ಅದರಿಂದ ಐ ವಾಂಟೆಡ್ ಆಫೀಸ್ ವೇರ್ ಐ ಕ್ಯಾನ್ ಪ್ರಾಪರ್ಲಿ ಪ್ಲ್ಯಾನ್, ವರ್ಕ್, ಎಕ್ಸಿಕ್ಯೂಟ್. ಆ್ಯಂಡ್ ನನ್ನ ಟೀಮ್ ಎಲ್ಲ ನನ್ನ ಮುಂದೆನೇ ವರ್ಕ್ ಮಾಡ್ತಿರುತ್ತೆ. ಆ್ಯಂಡ್ ಇಟ್ ವಾಸ್ ಅ ಡ್ರೀಮ್ ಟು ಹ್ಯಾವ್ ಆಫೀಸ್, ನನ್ನ ಕನಸು. ಆ್ಯಂಡ್ ನನ್ನ ಟೀಮ್ ಗ್ರೋತು ತುಂಬ ಟೀಮ್ ನಂಬರ್ ಆಫ್ ಟೀಮ್ ಮೆಂಬರ್ಸು ಜಾಸ್ತಿ ಆಗಿದ್ದಾರೆ ಈಗ. ಸೊ ಅವರೆಲ್ಲರಿಗೂ ಒಂದು ಆಫೀಸ್ ಸ್ಪೇಸ್ ಬೇಕು, ಒಂದು ಪ್ರಾಪರ್ ಸಿಸ್ಟಮ್ ಸೆಟ್ ಆಗಬೇಕು ಅಂತೇಳಿ ವಿ ಗಾಟ್ ಆಫೀಸ್ ರೆಡಿ. ಆ್ಯಂಡ್ ಯು ವಿಲ್ ಸಿ ದ ಜರ್ನಿ, ಹೇಗೆ ಆಫೀಸ್ ಸೆಟ್ ಆಗುತ್ತೆ ಅಂತ. ಟೇಬಲ್ ಚೇರ್ಸ್ ಎಲ್ಲ ಆಗೋಗಿದೆ ನಮ್ಮ ಟೀಮ್ದೆಲ್ಲ, ಬಟ್ ನಂದು ಮತ್ತು ನಮ್ಮ ಒಂದಷ್ಟು ಮೇಜರ್ ಥಿಂಗ್ಸ್ ಇನ್ನೂ ಶಾಪಿಂಗ್ ಆಗಿಲ್ಲ. ಅದೆಲ್ಲ ನಾಳೆ ನಡೆದೆಲ್ಲ ಆಗುತ್ತೆ, ನೋಡೋಣ. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾವು ನಮ್ಮ ಫ್ಯಾಮಿಲಿ ಎಲ್ಲ ತುಂಬ ದಿನ ಆಗಿತ್ತು ಎಲ್ಲರೂ ಒಟ್ಟಿಗೆ ಜೊತೆಗೆ ಆಚೆ ಹೋಗಿ. ವಿ ಹ್ಯಾಡ್ ಸೂಪರ್ ಫನ್. ಸ್ವಲ್ಪ ವಾಕ್ ಮಾಡಿದ್ರಿ ಜಾಸ್ತಿ ಐಕೆಯಲ್ಲಿ, ಬಟ್ ಏನು ಸಿಕ್ಕಿಲ್ಲ. ಏನು ತೊಗೊಂಡ್ವಿ ಅನ್ನೋದೇ ಗೊತ್ತಿಲ್ಲ. 10,000 ರೂಪಾಯಿ ಬಿಲ್ ಬಿದ್ದಿದೆ. ಏನು ತೊಗೊಂಡ್ವಿ ಅನ್ನೋದೇ ನಂಗೆ ಐಡಿಯಾನೇ ಇಲ್ಲ. ಒಂದು ಡಸ್ಟ್ಬಿನ್ ನನಗೆ ಅಂತ ನಾನು ತೊಗೊಂಡೆ ಅಷ್ಟೇ. ಡಸ್ಟ್ಬಿನ್ ಬಿಟ್ಟರೆ ಒಂದು ಪಿಲ್ಲೋ ತೊಗೊಂಡೆ, ಅದು ಬಿಟ್ಟರೆ ಬೇರೆ ಏನು ತೊಗೊಂಡೆ ಅಂತಲೇ ಗೊತ್ತಿಲ್ಲ. 10,000 ರೂಪಾಯಿ ಬಿಲ್ ಬಿದ್ದಿದೆ. ಅದರಲ್ಲಿ 5,000 ರೂಪಾಯಿ ಸಪ್ರೇಟಾಗಿ ಊಟಕ್ಕೆ ಬೇರೆ ಬಿದ್ದಿದೆ. ಒಳ್ಳೆ ಖರ್ಚು ಬಿತ್ತು ಮಾತ್ರ ಇವತ್ತು ಹೋಗಿದ್ದಕ್ಕೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ನೆಕ್ಸ್ಟ್ ವ್ಲಾಗ್. ನಾಳೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್. ನಾಳೆ ನಾವು ಮೈಸೂರಿಗೆ ಹೊರಟಿದ್ದೀವಿ, ಅಂದರೆ ನಾನು ಒಬ್ಬನೇ. ಏನಕ್ಕೆ ಅಂತ ವೆಯ್ಟ್ ಮಾಡಿ ನೋಡಿ. ಬಾಯ್. ಈಗ ಬೇಕಲ್ಲ ಇದಕ್ಕಿಂತ